ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಪಂಚಾನನತನದ್ಭೂತಾನ ಪಂಚಾಕ್ಷರ ಮನೋಪಮಾನ ಪಂಚಸೂತ್ರ ಕ್ರತೋನ್ವಂದೇ ಪಂಚಾಚಾರ್ಯಂ ಜಗದ್ಗುರುನ್ ಪಂಚಾಚಾರ್ಯಂ ಜಗದ್ಗುರುನ್ ಪಂಚಾಚಾರ್ಯಂ ಜಗದ್ಗುರುನ್ ಪಂಚಾಚಾರ್ಯಂ ಜಗದ್ಗುರುನ್. ಪರಮ ಪವಿತ್ರವಾದ ಗಳೂರ್ಗಿ ಗ್ರಾಮದಲ್ಲಿ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಬಹಳ ದಿನದ ಪರಂತರವಾಗಿ ಅನೇಕ ಕಾರ್ಯಕ್ರಮಗಳನ್ನು ನೀವೆಲ್ಲ ಹಮ್ಮಿಕೊಂಡು ಬಂದಿರತಕ್ಕಂಥವರಾಗಿರಿ. ಈ ಪರಮ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಮಾನವರನ್ನು ಉದ್ಧಾರ ಮಾಡೋಕ್ಕೋಸ್ಕರವಾಗಿ ಶಿವನ 5 ಮುಖಗಳು ಸದ್ದೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ ಅನ್ನುವಂಥ 5 ಪಂಚಮುಖಗಳಿಂದ 5 ಆಚಾರ್ಯರು ಭೂಲೋಕಕ್ಕೆ ಮಾನವರನ್ನು ಉದ್ಧಾರ ಮಾಡೋಕ್ಕೋಸ್ಕರವಾಗಿ ಅವರೇ ಜಗದ್ಗುರು, ರೇಣುಕ, ದಾರುಕ, ಧೇನುಕರ್ಣ, ಘಂಟಾಕರ್ಣ, ವಿಶ್ವಕರ್ಣವೆಂಬ 5 ಪಂಚಪೀಠಾಧೀಶ್ವರರನ್ನು ಹೃದಯ ಕಮಲದಲ್ಲಿ ಅನಂತ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ನಿಮ್ಮೂರಿನ ಎನ್ನ ಆರಾಧ್ಯ ಗುರುಗಳಾದ ಬಾಲತಪಸ್ವಿಗಳು ಶ್ರೀಮದ್ ಘನಲಿಂಗ ಚಕ್ರವರ್ತಿಗಳಾದ ಗುರು ಶಾಂತ ಶಿವಾಚಾರ್ಯ ಮಹಾಪೂಜ್ಯರ ಚರಣಕಮಲಿಕ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಗ್ರಾಮದೇವನಾಗಿರುವಂಥ ರಾಮಲಿಂಗೇಶ್ವರನಲ್ಲಿ ಕೂಡ ಜಗದ್ಗುರು ರೇವಣಸಿದ್ದೇಶ್ವರಲ್ಲಿ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಯಾವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳೇ ಹಿರಿಯರಾಗಿರ್ತಕ್ಕಂಥ ನಮ್ಮ ಸಿಕಂದರ್ ಜಮಾದಾರ್ ಆಗಲಿ, ನಮ್ಮ ಶರಣಪ್ಪ ಯಾವ ಸರ್ ಅವರಾಗಲಿ, ವೈದ್ಯಪಾಷಾ ಶೇಖರ್ ಅವರಾಗಲಿ, ಇನ್ನೂ ಅನೇಕ ನಮ್ಮ ಪೊಲೀಸ್ ಸಿಬ್ಬಂದಿಯವರಾಗಲಿ, ಇನ್ನೂ ಅನೇಕ ಗಣ್ಯಮಾನ್ಯರೇ, ಗ್ರಾಮದ ಎಲ್ಲ ಗುರು ಹಿರಿಯರೇ, ಮಾತೃ ಸ್ವರೂಪಿಗಳಾದ ಎನ್ನ ಮಾತೆಯರೇ, ಮುದ್ದು ಮಕ್ಕಳೇ, ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಗಳೂರ್ಗಿ ಗ್ರಾಮದೊಳಗೆ ಬಹಳ ವರ್ಷದಿಂದ ನೀವೆಲ್ಲ ಮಾಡ್ಕೊತ ಬಂದಿರಿ. ಎಷ್ಟೊತ್ತಿಗೆ ನೀವೆಲ್ಲ ಏನಾಗಬೇಕಾಗಿತ್ತು ಅಂದ್ರೆ ಬಂಗಾರ ಆಗಬೇಕಾಗಿತ್ತು, ಹೌದಿಲ್ಲ? ಎಷ್ಟು ವರ್ಷ ಕಾರ್ಯಕ್ರಮ ಮಾಡಿರಂದ್ರೆ ನೀವೆಲ್ಲ ಎಲ್ಲಿ ನೋಡಿದ್ರೆಲ್ಲ ದೇವರೇ ಕಾಣ್ತಿದ್ರು. ಪ್ರತಿಯೊಬ್ಬರ ಮನ್ಯಾಗ ದೇವರದಾರ ಅನ್ಬೇಕು. ದೇವ್ರು ಎಲ್ಲಿ ಅದಾನ ಅಂದ್ರೆ ಇವೆಲ್ಲರೂ ಕೂತವ್ರು ದೇವರಾಗಬೇಕಾಗಿತ್ತು, ಹೌದಿಲ್ಲ? ಅವಾಗ ಈ ಜೀವನ ಪಾವನ ಆಗ್ತದೆ. ಜೀವನ ಸುಮ್ಮನೆ ಹುಟ್ಟಿ ಬರ್ಲಿಕ್ಕಿದು ಹುಲ್ಲು ಕಡ್ಡಿ ಅಲ್ಲ. ಶಿವನ ಆಶೀರ್ವಾದವನ್ನ ಪಡ್ಕೊಂಡು ಒಬ್ಬರು ಅಲ್ಲ ಅಂತಾರ, ಒಬ್ಬ ಶಿವ ಅಂತಾನ, ಏನಾರ ಅನ್ರಿ. ಆ ಯಾವ ಕಣ್ಣಿಗೆ ಕಾಣಲಾರ್ದಂತ ಆ ಪರಮಾತ್ಮ
ನಮ್ಮೆಲ್ಲರಿಗೆ ಈ ಶರೀರವನ್ನು ಕೊಟ್ಟ. ನೀವೆಲ್ಲರೂ ಏನಂತೀರಿ? ನಮ್ಮ ಅವ್ವನಿಂದ ನಮ್ಮ ಅಪ್ಪನಿಂದ ಹುಟ್ಟು ಬಂದಿರಿ. ನೋ, ನಿಮ್ಮ ಕರ್ಮಕ್ಕನುಸಾರವಾಗಿ ಭೂಲೋಕಕ್ಕೆ ಹುಟ್ಟಿ ಬರ್ತೀರಿ. ತಾಯಿ ತಂದೆ ಕಾರಣ ಹುಟ್ಟಿ ಬರೋದು ನಿನ್ನ ಪ್ರಾರಬ್ಧ ಕರ್ಮ. ನೀನು ಮಾಡಿದ ಕರ್ಮಗಳು, ನಿನ್ನ ಹಿಂದೆ ಮಾಡಿರ್ತಕ್ಕಂಥ ಕರ್ಮಗಳೇ ನಿಮಗೆ ಈಗ ಕೊಡ್ತಕ್ಕಂಥ ತೊಂದರೆ, ಕಷ್ಟ, ತ್ರಾಸಗಳು ಎಲ್ಲಿ ಅಂದ್ರೆ मागच्या जन्माचा फळ असतात. हे लक्षात घ्या तुम्ही. काय पा आम्ही किती कमवतो, किती काम करतात, किती आम्ही परिश्रम घेतो, तरी पण आम्हाला सुख नाही आहे, आम्हाला आनंद नाही आहे. कारण अरे आजचा जन्माचा फळ नाहीये, हे लक्षात घ्या तुम्ही. मागच्या जन्माचा तुम्ही अनंत जन्म, अनंत कोटी कोटी जन्म, 84 योनीमध्ये पुनरपि जननम पुनरपि मरणम. एक शरीर धारण केला, परत मेला, परत दुसरा शरीर घेणार, परत मरणार, परत दुसरा शरीर घेणार, परत मरणार. आयुष्य आपला 84 योनीमध्ये जन्म आणि मरण दोन्ही करत करत शेवटीला परमेश्वरांना नतमस्तक होऊन. काही लोकांना ಮರಾಠಿ ನಡೆಯಲಿರಲಿ, ಕಾಡನಿರಲಿ, ಅದಕ್ಕೆ ನೀವು ತಲೆ ಹಿಂಗೆ ಮಾಡಕತ್ತೀರಿ. ನನಗೆ ಗೊತ್ತಾಯ್ತು. ಹೀಗಾಗಿ ನಮ್ಮ ಮಗಳ ಮನೆಗೆ ಹೋಗಿದ್ದಿಲ್ಲ ರೇವಣೇಶ್ವರ ಗುಡ್ಯಾಗ. ಅಪ್ಪ मला कन्नड कळत नाही म्हणलं ना, म्हणून मी सुरू केलो. ठीक आहे, ಮಿಕ್ಸ್ ಮಾಡೋಣ. ದೇವರನ್ನ ನಾವೆಲ್ಲರೂ ಏನು ಮಾಡಿದೆವು ತಿಳ್ಕೊಡ್ಕಿದ್ರೆ, ಎಷ್ಟು ಸಲ ಹುಟ್ಟಿ ಎಷ್ಟು ಸಲ ಸೈಲಿ ದೇವ್ರೆ. ನಾಯಾಗಿ ಹುಟ್ಟದೆ, ಆಕಳಾಗಿ ಹುಟ್ಟದೆ, ಮಂಗ್ಯಾಗಿ ಹುಟ್ಟದೆ, ಇರುವೆ ಆಗಿ ಹುಟ್ಟದೆ, 84 ಲಕ್ಷ ಯೋನಿ ಒಳಗ ಹುಟ್ತೀನಿ, ಮತ್ತೆ ಸತ್ತೆ. ಯಾವುದು ನನಗೆ ಸುಖ ಕೊಟ್ಟಿಲ್ಲ. ಯಾವ ಜನ್ಮವು ಕೂಡ ನನಗೆ ಸುಖ ಕೊಟ್ಟಿಲ್ಲ. ನಾಯಾದ ನನ್ನ ಮಕ್ಕಳು ಜನ್ಮ ಕೊಟ್ಟ, ಎಲ್ಲರೂ ಒಂದೊಂದು ಮನೆಯಾಗ ತಗೊಂಡು ಹೋದ್ರು, ನಾನು ಅಳ್ಕೋತ್ ಕೂತೆ. ಆಕಳಾಗಿ ಹುಟ್ಟಿದೆ, ಆಕಳಾಗಿ ಹುಟ್ಟಿ ನಾನು ಕೂಸಿಗೆ ಹಾಲು ಕುಡಿಸ್ಬೇಕನ್ನರ್ದಾಗ, ನನ್ನ ಮಲಿ ಹಾಲು ಹಿಂಗೆ ಕುಡಿಸ್ತೀನಿ ಅನ್ನರ್ದಾಗ ಅವ ಬಂದು ಕಸ್ಕೊಂಡು ಹೋಗ್ತಿದ್ದ. ನನಗೆ ದುಃಖ ಆಗ್ತಿತ್ತು, ನನ್ನ ಮಗನಿಗೆ ಹಾಲು ಕುಡಿಸ್ಲಿಲ್ಲಲ್ಲ ಅಂತೇಳಿ. ಹೌದಲ್ಲ? ಚೇಳಾಗಿ ಹುಟ್ಟಿದೆ, ಚೇಳಾಗಿ ಹುಟ್ಟಿದಿ. ಅವಾಗ ಚೇಳಾಗಿ ಹುಟ್ಟಿದ್ರು ಕೂಡ ಹೊರಗೆ ಬಂದ್ರೆ ನನಗೆಲ್ಲರೂ ಕಲ್ಲು ಹಾಕಿದ್ರು, ಅಲ್ಲಿ ಸುಖ ಸಿಗಲಿಲ್ಲ. ಪ್ರಾಣಿ ಪಕ್ಷಿ ಜೀವ ಜಂತುಗಳಾದೆ ಕೊನೆಗೇನು ಆಗಲಿಲ್ಲಪ್ಪ ಅಂದ್ರೆ ಕಡೆಗೆ ತೊಗರಿಗೆ ಹೋಗಿ ಕೀಡಿಯಾಗ್ಯಾರ ಹುಟ್ಟದ, ಅಲ್ಲಿ ಪಂಪ್ ತಗೊಂಡು ಬಂದ. ಕೈಯಾಗ ಪಂಪ್ ಹಿಡ್ಕೊಂಡು ಬಂದು ವಿಷ ಚೆಲ್ಲಿ ಬಿಟ್ಟ. ಅಲ್ಲಿ ನಾನು ಸತ್ತೆ, ಅಲ್ಲಿ ನನಗೆ ಸುಖ ಸಿಗಲಿಲ್ಲ. ಅಂದ್ರೆ ನಾವು ಎಷ್ಟು ಜನ್ಮ ಧಾರಣ ಮಾಡೀವಿ ಅನ್ನೋದು ಥೋಡ ಲಕ್ಷದೊಳಗೆ ಚಿಂತನೆ ಮಾಡ್ಬೇಕು ನಾವೆಲ್ಲರೂ. ಎಷ್ಟು ಸಲ ನಾವು ಹುಟ್ಟಿವಿ ಅಂದ್ರೆ, ನೀವೇನೇನು ಮಾಡಕತ್ತೀರಲ್ಲ, ನಿಮ್ಗೇನು ಕಣ್ಣಿಗೆ ಕಾಣ್ತಾವಲ್ಲ, ಅವೆಲ್ಲ ಮುಗಿಸಿನೇ ಕೊನೆಗೆ ಶಿವಪ್ಪಗಂದೀವಿ. ಯಪ್ಪ, ನಾ ಎಷ್ಟರೇ ಅಡ್ಡಾಡ್ಲಿ, ನನಗೆ ಸುಖ, ಶಾಂತಿ, ನೆಮ್ಮದಿ, ಆನಂದ, ಸಂತೋಷ ನನಗೆ ಎಲ್ಲಿ ಸಿಗ್ತದ ಅಂತ ಕೇಳ್ದ. ಯಾರು? ಜೀವ. ಅವಾಗ ಕೊನೆಗೆ ಪರಮಾತ್ಮನಿಗೆ ಕೇಳಿದಾಗ ಪರಮಾತ್ಮ ಹೇಳ್ತಾನ, ನೀ ಮನುಷ್ಯ ಜನ್ಮವನ್ನ ತಗೋ. ಅವಾಗ ಶಿವ ಹೇಳ್ತಾನೆ, ಮನುಷ್ಯ ಜನ್ಮವನ್ನ ತಗೋ, ಅಲ್ಲಿ ನಿನಗೆ ತಿಳುವಳಿಕೆ ಇರ್ತದೆ. ಯಾವುದು ದೇವರು, ಯಾರು ಹಿರಿಯರು, ಯಾರು ಅಣ್ಣ, ಯಾರು ಅಕ್ಕ, ಯಾರು ತಂಗಿ, ಸಮಾಜ, ಗುರುಗಳು, ಜ್ಞಾನಿಗಳು ಭೇಟಿ ಆಗ್ತಾರೆ ನಿನಗಲ್ಲಿ. ಎಲ್ಲಿ ಭೇಟಿ ಆಗ್ತಾರ? ಮನುಷ್ಯ ಜನ್ಮವನ್ನ ತಗೊಂಡ ಮ್ಯಾಗ
ನಿನಗೆ ಗುರುವಾಗಿ ಭೇಟಿಯಾಗ್ತಾನೆ, ತಾಯಾಗಿ ಬಂದು ಭೇಟಿಯಾಗ್ತಾನೆ, ತಂದೆಯಾಗಿ ಬಂದು ಭೇಟಿಯಾಗ್ತಾನೆ, ಸಮಾಜದ ಗುರು ಹಿರಿಯರೆಲ್ಲ ಬಂದು ನಿನಗೆ ಭೇಟಿ ಆಗ್ತಾರ. ಅವಾಗ ನಿನ್ನ ಜ್ಞಾನ ಬಳಸು ಮನುಷ್ಯ. ಕೊಯ್ ಮಳಗತ್ತವ ಮಗ, ಜ್ಞಾನ ಕೊಯ್ ಮಳಗತ್ತವಲ್ಲ, ಬೇಯಿಸ್ಬಿಡು. ಎಷ್ಟು ಚಂದ ಹೇಳ್ತದಲ್ಲ. ಜ್ಞಾನವನ್ನು ನೀ ಬೆಳೆಸು. ಜ್ಞಾನ ತಗೋಬೇಕು ಅಂದ್ರೆ ಮನುಷ್ಯನ ಜನ್ಮ ಮಾತ್ರ, ಬೇರೆ ಜನ್ಮದಾಗ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಕಳಿಗೆ ಬುದ್ಧಿ ಹೇಳಿದ್ರೆ ಆಕಳಿಗೆ ಕೇಳ್ತದೇನು? ನಾಯಿಗೆ ಬುದ್ಧಿ ಹೇಳಿದ್ರೆ ತಮ್ಮ ಬೊಗಳ್ಬೇಡ ನೀವು ಸುಮ್ಮಿರು ಅಂದ್ರೆ ಕೊಡ್ತದೇನು? ಕೇಳುವುದು ಯಾವುದಂದ್ರೆ ಮನುಷ್ಯ ಮಾತ್ರ. ಶಿವನಿಗೆ ನಾವೆಲ್ಲ ಬೇಡ್ಕೊಂಡೆ, ಯಪ್ಪ ನಮಗೆ ಈ ಮನುಷ್ಯ ಜನ್ಮವನ್ನು ಕೊಡು ಅಂತ ತಿಳ್ಕೊಂಡು ಅಂದಾಗ ನಮಗೆಲ್ಲರೂ ಶಿವಪ್ಪ ಬೇಡ್ಕೊಂಬಂದೀವಿ. ಏನಂತೆ ಬೇಡೀವಿ? ಯಪ್ಪ ನಾ ಭೂಮಿ ಮ್ಯಾಗ ಹೋದ ಮ್ಯಾಗ ಎಲ್ಲರಿಗೆ ದೇವ್ರಂತ ತಿಳ್ಕೊತೀನಿ ಅಂತ ತಿಳ್ಕೊಂಡು ಆಣಿ ಮಾಡಿ ನೀವೆಲ್ಲರೂ ಈ ಶರೀರ ತಗೊಂಡು ಬಂದಿರಿ. ಇಲ್ಲಿ ಬಂದು ಯಾರ್ಯಾರು ದೇವ್ರಂದಿರಿ ಹೇಳಿ ನೋಡನು. ಅತ್ತಿ ದೇವ್ರಂದ್ರಿ, ಮಾವಿಗೆ ದೇವ್ರಂದಿರಿ. ಅಯ್ಯಪ್ಪ ಎಂಥದೇವಪ್ಪ ಅದು ಯಾತರ ಮಾವಪ್ಪ. ನೋಡು, ದೇವರಿಗೆ ಆಣೆ ಮಾಡ್ಕೊಂಡು ಬಂದಿದ್ದಲ್ಲ, ಈ ಶರೀರ ತಗೋಬೇಕಾದ್ರೆ ಮನುಷ್ಯನ ಶರೀರ ಬೇಕಂತ ನೀ ಏನು ಬೇಡಿದಿ? ಯಪ್ಪ ನಾ ಮನುಷ್ಯನಾದ ಮ್ಯಾಗ ಜಗತ್ತಿನೊಳಗೆ ಏನೇನು ಅವ ಎಲ್ಲವೂ ದೇವ್ರ ಸಮಾನ, ಅವ್ರಿಗೆ ನಾ ಪ್ರೀತಿ ಮಾಡ್ತೀನಿ, ಅವ್ರ ಜೊತೆಗೆ ನಾನು ಹರಿದು ಹಂಚ್ಕೊಂಡು ಬದುಕ್ತೀನಿ. ಎಲ್ಲಿ ನೋಡಿದ್ರಲ್ಲ ನಿನ್ನ ನಾಮಸ್ಮರಣೆ, ಅದಕ್ಕೆ ಬಿಟ್ಟು ಮತ್ತೆ ಯಾವುದು ವ್ಯವಹಾರ ಮಾಡಲ್ಲ ತಿಳ್ಕೊಂಡು ದೇವರಿಗೆ ಆಣೆ ಮಾಡಿ ಬಂದಿದ್ದೆ ಶರೀರ. ಶ್ರೇಷ್ಠ ಮಾನವ ಶ್ರೇಷ್ಠ ಮಾನವ ಜನ್ಮಕ್ಕೆ ಬಂದು ಏನೇನು ಪಡದಿ, ಗುರುವಿನ ಗುರುತ ಮಾಡಿಕೊಳ್ಳದೆ ವ್ಯರ್ಥ ನೀ ನಡೆದಿ. ಗುರುವಿನ ಗುರುತ ಮಾಡಿಕೊಳ್ಳದೆ ವ್ಯರ್ಥ ನೀ ನಡೆದಿ. ಶ್ರೇಷ್ಠ ಮಾನವ ಶ್ರೇಷ್ಠ ಮಾನವ ಜನ್ಮಕ್ಕೆ ಬಂದು ಏನೇನು ಪಡದಿ, ಗುರುವಿನ ಗುರುತ ಮಾಡಿಕೊಳ್ಳದೆ ವ್ಯರ್ಥ ನೀ ನಡೆದಿ. ಗುರುವಿನ ಗುರುತ ಮಾಡಿಕೊಳ್ಳದೆ ಹಂಗೆ ನೀ ನಡೆದಿ. ತಾಯಿ ಗರ್ಭದಿಂದ ಬರುವಾಗ ನೀನು ಕರ ಜೋಡಿಸಿ ಬಂದಿ. ತಾಯಿ ಗರ್ಭದಿಂದ ಬರುವಾಗ ನೀನು ಕರ ಜೋಡಿಸಿ ಬಂದಿ. ಚಿಕ್ಕವನಿರುವಾಗ ಬಾಲಲೀಲೆಯೊಳು ಚಿಕ್ಕವನಿರುವಾಗ ಬಾಲಲೀಲೆ ಆಟಾಡುತ್ತ ನಡೆದಿ. ಗುರುವಿನ ಗುರುತ ತಮ್ಮ ಗುರುವಿನ ಗುರುತ ಮಾಡಿಕೊಳ್ಳದೆ ಹಂಗೆ ನೀ ನಡೆದಿ. ದೊಡ್ಡವನಾದ ಮೇಲೆ ನೆರಳುತ್ತ ಹೊರಳುತ್ತ ಗಾದಿ ಮೇಲೆ ಬಿತ್ತಿ. ದೊಡ್ಡವನಾದ ಮೇಲೆ ನೆರಳುತ್ತ ಹೊರಳುತ್ತ ಗಾದಿ ಮೇಲೆ ಬಿತ್ತಿ. ಅನ್ಯರ ಕೇಳದೆ ಮಲಮೂತ್ರದಲ್ಲಿ ಅನ್ಯರ ಕೇಳದೆ ಮಲಮೂತ್ರದಲ್ಲಿ ಹೊರಳಾಡುತ್ತ ನಡೆದಿ. ಗುರುವಿನ ಗುರುತ ತಮ್ಮ ಗುರುವಿನ ಗುರುತ ಮಾಡಿಕೊಳ್ಳದೆ ಹಂಗೆ ನೀ ನಡೆದಿ. ಹಂಗೆ ನೀ ನಡೆದಿ. ಶ್ರೇಷ್ಠ ಮಾನವ
ವ್ಯಾಪಾರ ನೌಕರಿ ದುಡ್ಡಿಗೆ ದುಡ್ಡ ಬಡ್ಡಿ ಗಳಿಸಿದಿ. ವ್ಯಾಪಾರ ನೌಕರಿ ದುಡ್ಡಿಗೆ ದುಡ್ಡ ಬಡ್ಡಿ ಗಳಿಸಿದಿ. ಯಾತಕ ನೀನು ದಾನ ಮಾಡಲಿಲ್ಲ, ಯಾತಕ ನೀನು ದಾನ ಮಾಡಲಿಲ್ಲ, ತಿರುಗಾಡಿ ಕಳದಿ. ಗುರುವಿನ ಗುರುತ ತಮ್ಮ ಗುರುವಿನ ಗುರುತ ಮಾಡಿಕೊಳ್ಳದೆ ಹಂಗೆ ನೀ ನಡೆದಿ. ಶ್ರೇಷ್ಠ ಮಾನವ ರಾಜಶೇಖರ ಪುರಾಣ ಕೇಳದೆ ಮರೆತು ಕುಂತೀರಿ. ಜನ್ಮ ಸಾರ್ಥಕ ಮಾಡಿಕೊಳ್ಳಲಿಲ್ಲ, ತಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಳಲ್ಲ, ವ್ಯರ್ಥ ನೀ ನಡೆದಿ. ಗುರುವಿನ ಗುರುತ ತಮ್ಮ ಪುರಾಣ ಪ್ರವಚನ ಕೇಳಿದು ನೀನು ಮನ್ಯಾಗ ಕುಂತೀರಿ. ಸದ್ಗುರು ರಾಮಲಿಂಗರ ಓದವ ಕೇಳ ಮನ್ಯಾಗ ಕುಂತೀರಿ. ಶ್ರೇಷ್ಠ ಮಾನವ ಶ್ರೇಷ್ಠ ಮಾನವ ಜನ್ಮಕ್ಕೆ ಬಂದು ಏನೇನು ಪಡದಿ. ಗುರುವಿನ ಗುರುತ ಮಾಡಿಕೊಳ್ಳದೆ ವ್ಯರ್ಥ ನೀ ನಡೆದಿ. ವ್ಯರ್ಥ ನೀ ನಡೆದಿ, ವ್ಯರ್ಥ ನೀ ನಡೆದಿ, ವ್ಯರ್ಥ ನೀ ನಡೆದಿ. ಬಹಳ ಸುಂದರವಾದ ಹಾಡನ್ನ ನಮ್ಮ ಗವಾಯಿಗಳು ಹಾಡಿದ್ರಲ್ಲ. ಮನುಷ್ಯ ಜನ್ಮ ಅಂದ್ರೆ ಭಾಳ ಸರ್ವಶ್ರೇಷ್ಠ ಮನುಷ್ಯ ಜನ್ಮ. ಯಾಕೆ ಶ್ರೇಷ್ಠ ಅಂದ್ರೆ ನೀವೆಲ್ಲರೂ ಊರಾಗ ದುಡಿದು ಕಷ್ಟಪಟ್ಟು ದುಡಿದು ಬೆವರು ಸುರಿಸಿ ಸುಮ್ಮನೆ ನಿಮ್ಮ ಮನ್ಯಾಗ ಹೋಳಿಗೆ ಹುಗ್ಗಿ ಮಾಡ್ಕೊಂತ ಉಂಡು ಬದುಕಬೇಕಾಗಿತ್ತಲ್ಲ. ಖರೇನೆ ಸುಳ್ಳದನ್ನ ಹೇಳೋದು? ಇಲ್ಯಾಕೆ ಬಂದು ಇಂಥ ನೆಲದ ಮ್ಯಾಗ ಕೂತು ದೇವ್ರ ಜಾತ್ರೆ ಮಾಡಿ ದುಡ್ಡೆಲ್ಲ ಖರ್ಚು ಮಾಡಿ ಇಲ್ಲಿ ಬಂದು ಕೂಡುದು ಏನು ಲಾಭ ಅದ? ಅದಕ್ಕೆ ಹೇಳ್ತಾನೆ ಮನುಷ್ಯ, ನಿನ್ನ ಮನ್ಯಾಗ ನೀ ಊಟ ಮಾಡಿ ಬದುಕದ್ರ ದೇವರಿಗೆ ಸಂತೃಪ್ತ ಆಗಲ್ಲ. ನೀನು ಗಳಿಸಿದ್ದನ್ನ ಒಂದು ಭಾಗ ಇಂಥ ಸಮಾಜಕ್ಕೆ ತಂದು ನೀ ದಾನ ಮಾಡಿದ್ರೆ ಇಂಥ 1000 ದೇವರ ಬಾಯಿಯೊಳಗೆ ನಿನ್ನ ಅನ್ನ ಪ್ರಸಾದ ಬೀಳ್ತದಲ್ಲ. ಇದು ಎಂಥ ಜೀವನ, ಇದು ಎಂಥ ಜೀವನ. ನೀವು ಅವನೇ ತಿರ್ಲಕ್ಕೆ ಪರ್ಮಿಷನ್ ಇಲ್ಲ. ಇಲ್ಲಿ ಪರೋಪಕಾರಾರ್ಥಂ ಇದಂ ಶರೀರಂ. ಆ ಹುಣಚಿನ ಗಿಡ ಅದ, ಯಾವ ಪುಣ್ಯಾತ್ಮ ಹಚ್ಚನೋ ಗೊತ್ತಿಲ್ಲ, ಅದು ಎದ್ದದ, ನೀರು ಹಾಕ್ಯಾನ, ಎದ್ದದ, ಹಣ್ಣು ಕೊಡ್ತದ, ಅದು ನೆಳು ಕೊಡ್ತದೆ, ಹಣ್ಣು ಕೊಡ್ತದ, ನೆಳು ಕೊಡ್ತದ. ಬ್ಯಾಸ್ಯಾಗ ಎಲ್ಲರೂ ಹಾ ಅಂತೇಳಿ ಖುಷಿ ಪಡ್ತೀರಿ, ಹೌದಿಲ್ಲ? ಒಂದು ಗಿಡ ಇಟ್ಟು ಸುಖ ಕೊಡ್ತದ ಅಂದ್ರೆ ಸುಮ್ಮನೆ ಪುಕ್ಕಟ್ಟದು, ಸಯಲ್ಲದು. ನಿಮ್ಮ ನೆಳ್ಳು ಕೊಡ್ತದ, ಹಣ್ಣು ಕೊಡ್ತದ. ಆಮ್ಯಾಗ ಹಣ್ಣು ಕೊಡ್ಲಿಲ್ಲ ಅಂದ್ರೆ ಕಡೆಗೆ ನೆಳ್ಳರ ಕೊಡ್ತದ. ನೆಳ್ಳು ಕೊಟ್ಟ ಮ್ಯಾಗ ಹಂಗ ಸಯಲ್ಲ, ಹೇಳ್ತದ ಈಗ ನಿನಗೆ ಬೇಕಾದ್ರೆ ನೀರು ಕಾಸ್ಕೋ. ಏನು ಮಾತಾಡಕತ್ತೀರಿ ಅಲ್ಲಿ ಕುತ್ಕೊಂಡು? ನೀನು ಪುರಾಣ ಹೇಳಕತ್ತಿದೆ ನಲ್ಲಿ, ನನ್ನ ಕಣ್ಣು ನೋಡ ನೀನು. ಅವಾಗ ಹೇಳ್ತದ ಹುಣಚಿನ ಗಿಡ, ಈಗ ನಾನು ಸತ್ತ ಮ್ಯಾಗ, ನನ್ನ ಗಿಡ ಆಗಿ ಒಣಗದ ಮ್ಯಾಗ ನೋಡ್ರಪ್ಪ, ಯಾರಿಗಾದ್ರೆ ನೀರು ಕಾಸ್ಕೋರಿ, ಯಾರಾದ್ರೂ ಅಡುಗೆ ಮಾಡಿ ನನಗೆ ಊಟ ಮಾಡ್ರಿ. ಬೇಡ, ರಾಮಲಿಂಗೇಶ್ವರ ಅಂತ ಜಾತ್ರೆ ಒಳಗೆ
ದೊಡ್ಡ ಕಡ ಇಟ್ಟು ನನಗೆ ಬೆಂಕಿ ಹಚ್ಚಿ 1000 ಮಂದಿಗೆ ಉಣ್ಣಾಕ ನನಗೆ ಉಪಯೋಗ ಮಾಡ್ರಿ ಅಂತ ತಿಳ್ಕೊಂಡು ಹೇಳ್ತದೆ ಒಂದು ಹುಣಚಿನ ಮರ. ಒಂದು ಗಿಡ ನಮಗೆ ಉಪದೇಶ ಮಾಡ್ತದಂದ್ರೆ ಈ ಮನುಷ್ಯ ಹುಟ್ಟಿದ್ದು ಎದಕ್ಕೆ ಸಾರ್ಥಕ? ಇದು ಜೀವನ, ಇದು ಬದುಕು. ಅದಕ್ಕೆ ದೇವ್ರು ಹೇಳ್ತಾನೆ, ಮನುಷ್ಯ ಯಾಕೆ ಮುಂದೆ ಹೋಗಲ್ಲಾಗ್ಯಾನಂದ್ರೆ ಮನುಷ್ಯ ನಳತಾನೆ. ಯಾಕಂದ್ರೆ ಸುಮ್ಮ ಕುಂಡ್ರಲ್ಲ ಮನುಷ್ಯ, ಸುಮ್ಮ ಕುಂಡ್ರಲ್ಲ. ಅದಕ್ಕೆ ದೇವರು ಈ ಡೆಬ್ಬ್ಯಾಗ 4 ಚತುಷ್ಟಿ ಅಂತ ತಿಳ್ಕೊಂಡು ಹಾಕ್ಯಾನ. ಚಂದ ಕೇಳ್ರ, ಒಳ್ಳೆಯವ್ರಿದ್ದೀರಿ ನೀವೆಲ್ಲ. ಕೇಳಿದ್ರೆ ಅಂದ್ರೆ ನಿಮ್ಮ ಬುದ್ಧಿ ಬದಲಾಗ್ತದ, ಮನಸ್ಸು ವಿಚಾರಗಳು ಬದಲಾಗ್ತವೆ. 4 ಈ ಡೆಬ್ಬ್ಯಾಗ ಹಾಕ್ಯಾನ. ಏನು? ಮನ, ಬುದ್ಧಿ, ಚಿತ್ತ, ಅಹಂಕಾರ. ಈ ಮಾನವನನ್ನ ಸೃಷ್ಟಿ ಆದ ಮ್ಯಾಗ ಇವು 4 ವಸ್ತುಗಳನ್ನು ದೇವರು ಇದ್ರೊಳಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಯಾನ. ಮನಸ್ಸ ಮೊಟ್ಟ ಮೊದಲೇದು ಮನಸ್ಸು. ಡೇಂಜರ್ ಯಾವ್ದಂದ್ರೆ ಮನಸ್ಸು, ಬಹುತ್ ಡೇಂಜರ್. ಮನುಷ್ಯನ ಹಾಳು ಮಾಡೋದು ಯಾವ್ದಂದ್ರೆ ಮನುಷ್ಯನ ಮನಸ್ಸೇ ಕಾರಣ. ಪುರಾಣ ಕೇಳಬೇಕು ಅನ್ನೋದು ಭಾವ ಬೇಕಲ್ಲ. ಮನಸ್ಸಿಗೆ ಸಂಸ್ಕಾರ ಕೊಡ್ಲಿಕ್ಕೆ ಗುರುಗಳನ್ನ ನೀವೆಲ್ಲ ಪಾದ ಹಿಡಿದು ಯಪ್ಪ ನನ್ನ ಮನೆಗೆ ಬರ್ರಿ, ನಿನ್ನ ಮನೆಗೆ ಬರ್ರಿ ತಿಳ್ಕೊಂಡು ಪಾದ ಪೂಜೆ ಯಾಕೆ ಮಾಡ್ತೀರಂದ್ರೆ ಇದು ಮಂಗ್ಯನಂತ ಮನಸ್ಸಿಗೆ ಸಂಸ್ಕಾರ ಕೊಟ್ಟು ನನಗೆ ಮಹಾದೇವನನ್ನಾಗಿ ಮಾಡು ಗುರುವೆ ಅಂತ ತಿಳ್ಕೊಂಡು ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ತೀರಿ. ಪುಕ್ಕಟ್ ಗುರುಗಳು ಕಾಲು ಬೆಳೆದ ಬೇಡ, ಎಲ್ಲರೂ ಗುರುಗಳಾಗಿರ್ತಾರೆ. ಪಾನಿ ಪೀನಾ ಛಾನ್ ಕೆ ಗುರು ಕರ್ನಾ ಪಹಚಾನ್ ಕೆ. ಸಹಿ ಹೈ. ನೀರು ಕುಡಿಬೇಕಾದ್ರೆ ಸೋಸಿ ನೀರು ಕುಡಿಬೇಕತ್ತ. ಸುಮ್ಮ ಹೋಗೋಣ ಎಲ್ಲರೂ ಹರ್ವ್ಯಾಗ ಇಟ್ಟಿದ್ದು ಗಟ ಗಟ ಕುಡಿದು ರೋಗ ಆಗ್ತದೆ. ಯಾರ್ದಾರ ಹೋಟೆಲ್ದಾಗ ಇಟ್ಟಿದ್ದು ಒಯ್ದು ರಂಜುಣ ಹಿಂಗೆ ಎದ್ದು ಹಿಂಗೆ ಬಟ್ಟೆ ಹಿಂಗೆ ಇಟ್ಟಂದು ಗಟ ಗಟ ಕುಡಿದು ರೋಗ ಆಗ್ತದೆ. ಅದೇ ನೀರಿಗೆ ಒಂದಿಟ್ಟು ಶರ್ಗ, ಇಲ್ಲಾದ್ರೆ ಒಂದು ದೋತ್ರ, ಇಲ್ಲಾದ್ರೆ ಒಂದು ದಸ್ತಿ ಅದಕ್ಕೆ ಹಾಕಿ ಕುಡಿದೆ ಅಂದ್ರೆ ನಿನಗೆ ರೋಗ ಇಲ್ಲ. ಹಿಂದಿನ ಹಿರಿಯರೆಲ್ಲ ಹಿಂಗೆ ದೋತರಿಗೆ ಹಿಂಗೆ ಹಚ್ಚಿ ನೀರು ಕುಡಿತಿದ್ರು. ಈಗೆಲ್ಲ ಗಳ 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 ಕುಡಿಯೋದು ಮೊಳಕಾಲು ಹಿಂಗೆ ಆಗಲ್ಗತ್ತಾವ, ಏನು ನಡಿತಾವ. ನೀರು ಕುಡಿಬೇಕಾದ್ರೆ ಕುತ್ತು ಕುಡಿಬೇಕು. ಹಿಂದಿನ ಹಿರಿಯರು ಹೇಳ್ತಾರೆ, ಬುದ್ಗೇಡಿ ತೆಳ್ಕೊಂಡು ಕುತ್ತು ನೀರು ಕೊಡು. ಕುತ್ತು ನೀರು ಯಾಕೆ ಕುಡಿಬೇಕಂದ್ರೆ ಲಿವರ್ ಮ್ಯಾಗೆ ಎಫೆಕ್ಟ್ ಆಗ್ತಿತ್ತು. ಆ ಲಿವರ್ ಮ್ಯಾಗೆ ಎಫೆಕ್ಟ್ ಆಗಿ ಮೊಳಕಾಲು ನೋವುಗಳು ಬರ್ತಿತ್ತು ಅಂತ ತಿಳ್ಕೊಂಡು ಆಗಿನ ಕಾಲದ ಹೆಣ್ಮಕ್ಕಳಿಗೆ ಗಂಡ್ಮಕ್ಕಳಿಗೆ ಜ್ಞಾನ ಇದ್ದಿತ್ತಿಲ್ಲ. ಒಬ್ಬ ನಮ್ಮಂತ ಯೋಗಿಗಳು ತಿಳಿಸಿ ಹೇಳಿದ್ರು, ನೀರು ನಿಂತು ಕುಡಿಬೇಡ್ರೋ, ಕುಂತು ಕುಡಿರಿ. ನೀರು ನಿಂತು ಕುಡಿಬೇಡ್ರಪ್ಪ, ಕುಂತು ಕುಡಿರಿ ಅಂತ ತಿಳ್ಕೊಂಡು ಯಾರೋ ಮಹಾತ್ಮರು ಹೇಳ್ಯಾರ. ಮಹಾತ್ಮರಿಗೆ ಗೊತ್ತಿದ್ದು ಮೊಳಕಾಲು ನೋವಾಗೋದು, ಕಾಲು ನೋವಾಗೋದು ಮಹಾತ್ಮರಿಗೆ ಗೊತ್ತಿತ್ತು. ಆದರೆ ಹೆಣ್ಮಕ್ಳಿಗೆ ಗಂಡ್ಮಕ್ಳು ಏನು ಗೊತ್ತಿತ್ತು? ಏಯ್ ನಿಂತು ನೀರು ಕುಡಿಬೇಡ ಅಂದಾರ ಗುರುಗಳು, ಕೂಡ ಅಂತಿದ್ರು. ಈಗೆಲ್ಲ ಹೆಣ್ಮಕ್ಳು ಮ್ಯಾಗ ಹಿಂಗೆ ಮಾಡಿ ಚರ್ಗಿ ಇದೇನು ಅದು ಬ್ಯಾರಲ್ದಾಗ ಹಾಕದಂಗೆ ಹಾಕಕತ್ತೀರಿ. ಅದಕ್ಕೆ ಶರೀರಕ್ಕೆ ಒಂದು ಥೋಡೆ ದಿನದಾಗ ಮೊಳಕಾಲು ನುಸುಕತ್ತದ್ರಿ ಅಜ್ಜವ್ರ ಹಿಂಗೆ ನಡಿಗತ್ತಾವ ಒಂದೊಂದು ನೋಡ್ಬೇಕು. ರೈತರು ಹಿಂಗೆ ವಂಕ ನಡೆದ್ರೆ ಹಣೆ ಬರಿ ಹೆಂಗಾಗ್ತದೆ? ಪದ್ಧತಿಗಳು ನಮ್ಮ ದೇಶದ ಪದ್ಧತಿ ಅಂತ ಪವಿತ್ರ ತಿಳ್ಕೊಳ್ಕಿದ್ರೆ ಕುಂತು ನೀರು ಕುಡಿಯೋದು, ಕುಂತು ಊಟ ಮಾಡೋದು, ಅದು ಚಪ್ಪಗಲ್ಲ ಹಾಕಿ ಊಟ ಮಾಡಬೇಕು, ಯಾವುದು ದೋಷ ಬರಲ್ಲ. ಪಾನಿ ಪೀನಾ ಛಾನ್ ಕೆ ಗುರು ಕರ್ನಾ ಪಹಚಾನ್ ಕೆ. ಗುರು ಎಂಥವನಿರ್ಬೇಕಂದ್ರೆ ಸುಮ್ಮ ಬಂದು ಸುಮ್ಮ ಹೋಗ ಗುರುಗಳಲ್ಲ. ಆ ಗುರುವಿನ ಉಪದೇಶದಿಂದ ನಮ್ಮ ಮನಸ್ಸು ಪರಿಶುದ್ಧವಾಗಬೇಕು. ಪರಿಶುದ್ಧ ಆಯ್ತಂದಾಗ ನನ್ನ ಸಂಸಾರ ಬಂಗಾರ ಆಗ್ತದೆ. ಅಂತಹ ಗುರು ಸಿಗುವುದು ದುರ್ಲಭ ಅಂತ ಹೇಳ್ತಾರೆ. ಖರೇನೆ ಸುಳ್ಳ ನಾ ಹೇಳೋದು? ಶಾಲಾ ಮದಿ ಮಾಸ್ತರ್ ಚಲೋ ಇದ್ದಂದ್ರೆ ಹುಡುಗರು ಇಂಜಿನಿಯರ್ ಡಾಕ್ಟರ್ ಆಗ್ತಾವ. ಗುರು ಚಲೋ ಇದ್ದಂದ್ರೆ ಸಂಸಾರ ಚಲೋ ನಡೀತದೆ. ಖರೇನೆ ಇಲ್ಲ ಮಗ? ಇಲ್ಲಾಂದ್ರೆ ಗಾಡಿ ಬಿಗಡಿಸ್ತದೆ, ಗಾಡಿ ಔಟ್ಲೈನ್ದಾಗ ಹೋಗ್ತದೆ, ಗಾಡಿ ಹಾಳಾಗ್ತದೆ, ಸಂಸಾರ ಎಲ್ಲ ನಾಶ ಆಗ್ತದೆ. ಅವಾಗ ಹಣಿ 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 ಹೊಡ್ಕೊಂಡು ಹತ್ರ ಅಲ್ಲಾರು ಹಿಡಿತಾರೆ, ಸತ್ತೇ ಹೋಗ್ತದೆ ವಿನ ಪರಿಶುದ್ಧ ಆಗಲ್ಲ ಅಂತ ತಿಳ್ಕೊಂಡು. ಅದಕ್ಕೆ ಹೇಳ್ಕೊಂಬತ್ತಾರೆ, ಮನಸ್ಸಿಗೆ ಸಂಸ್ಕಾರ ಕೊಡಬೇಕು ಮೊದಲಿಗೆ.
ಪ್ರವಚನ ಇದರ ಅರ್ಥ ಅಂದ್ರೇನು, ಮನಸ್ಸಿಗೆ ಸಂಸ್ಕಾರ ಕೊಡಬೇಕು. ಮನಸ್ಸು ಡೇಂಜರ್ ಅದೇ. ಈಗ ಇಲ್ಲಿ ಕೂತಿದ್ದು ಮನಸ್ಸ ಮನೆಯಾಗಿರಲ್ಲ ನೋಡಿ. ಅಪ್ಪವ್ರು ಹಂಗೆ ಹೇಳ್ತಾರ, ತಗೊಂಬ ಈ ಕಡೆ ಅಂತ. ಅಪ್ಪವ್ರು ಹಂಗೆ ಹೇಳ್ತಾರ, ತಾಯಿ ಕಡೆ ಗುಟ್ಕ. ಅಪ್ಪವ್ರು ಹಂಗೆ ಹೇಳ್ತಾರ, ತಾಯಿ ಕಡೆ ಬಾಟ್ಲಿ. ಅಪ್ಪವ್ರು ಹಂಗೆ ಹೇಳ್ತಾರ, ತಾಯಿ ಕಡೆ ಚಾ. ಪಾಪದ ಕೆಲಸ ಮಾಡ್ತದಲ್ಲ ಇದು ಮನುಷ್ಯ. ಗುರು ಬಂದಾಗ ಯಾವ ರೀತಿಯಾಗಿ ಮನಸ್ಸು ಶುದ್ಧ ಇರ್ತದ, ಇದೇ ಮನಸ್ಸು ತಗೊಂಡು ಮನ್ಯಾಗ ಹೋದ್ರು ಕೂಡ ಎಲ್ಲರಿಗೆ ನಿಮ್ಮ ಮೌಗ ನಿಮ್ಮ ಅಪ್ಪಗೆ ಇದ್ದ ಮನ್ಯಾಗ ಎಲ್ಲರಿಗೆ ಕೈ ಮುಗಿದು ಆನಂದವಾಗಿದ್ರೆ ಯಾವ ರೋಗ ಬರ್ತದ್ರಿ? ಯಾವ ರೋಗ ಬರ್ತದ? ರೋಗಗಳು ಯಾಕೆ ಹೆಚ್ಚಿಗಾಗಿ? ಒಂದು ಟೆನ್ಷನ್ ಹೆಚ್ಚಿಗಾಗಿ. ಟೆನ್ಷನ್ ಅಂದ್ರೇನು? ಪುಕ್ಕಟ ತಲೆಂದ ಏನಾರ ಬೂದಿ ಹಾಕೊಂಡು ಹೋಗೋದು, ಯಾವ್ದಾರೆ ಕೆಟ್ಟ ಹುಡುಗರು ಸಂಘ ಮಾಡೋದು, ದಾರು ಮಟ್ಕ ಎಲ್ಲ ಕುಡಿದು ತಿಂದು ಮನ್ಯಾಗ ಹೋಗಿ ಅವು ಪಾಪ ಅವ್ವಪ್ಪ ನನ್ನ ಮಗ ನನ್ನನ್ನು ಜೋಪಾನ ಮಾಡ್ತಾನೆ, ನನ್ನ ಮಗ ಗಳಿಸಕತ್ತಾನ, ನನ್ನ ಮಗನಿಗೆ ಒಂದು ಹುಡುಗಿ ನೋಡಬೇಕು ಅದು ಹುಡುಕ್ತಿರ್ತದ. ಇದು ಹೋಗಿನಪ್ಪ ಅಂತಂದ್ರೆ ಕೆಟ್ಟ ಹುಡುಗರು ಸಹವಾಸ ಮಾಡಿ ಮನೆಗೆ ಬಂದು ಎಣ್ಣೆ ಹಾಕಿ ಮನ್ಯಾಗ ಬಿದ್ದರೆ ತಾಯಿ ತಂದೆ ಉಳಿತಾವೇನು? ತಾಯಿ ಘಡೆದೋಗ ನೆನಸೈತಿ ಜೀವಾ, ಕಟ್ಟಿದ ಕನಸು ಒಡೆದು ಚೂರಾಯಿತೋವಾ, ಎದೆ ಚಲ್ಲಂತೋವಾ, ಎದೆ ಚಲ್ ಚಲ್ಲಂತೋವಾ. ತಾಯಿ ಹಣೆದೋಗ ನೆನಸೈತಿ ಜೀವಾ, ಕಟ್ಟಿದ ಕನಸು ಒಡೆದು ಚೂರಾಯಿತೋವಾ, ಎದೆ ಚಲ್ಲಂತೋವಾ, ಎದೆ ಚಲ್ ಚಲ್ಲಂತೋವಾ. ತಾಯಿ ಹಣೆದೋಗ ನೆನಸೈತಿ ಜೀವಾ. ಹಾಲು ತುಪ್ಪದ ತವರವ್ವ, ಗಂಜಿಗೆ ಗತಿ ಇಲ್ಲವ್ವ, ಇಲ್ಲವ್ವ. ಹಾಲು ತುಪ್ಪದ ತವರವ್ವ, ಗಂಜಿಗೆ ಗತಿ ಇಲ್ಲವ್ವ, ಇಲ್ಲವ್ವ. ಹೊಟ್ಟಗ ಸಂಕಟ ನೋಡವ್ವ, ಬ್ರಹ್ಮ ಗಂಟ ಹಾಕೆನವ್ವ ನಮ್ಮವ್ವ. ನನ್ನ ಹಣಿವರ ಕತಿಯವ್ವ, ಯಾರಿಗೆ ಹೇಳಲಿ ದುಃಖವ್ವ. ನನ್ನ ಹಣಿವರ ಕತಿಯವ್ವ, ಯಾರಿಗೆ ಹೇಳಲಿ ದುಃಖವ್ವ. ಹೆಣ್ಣಾಗಿ ಹುಟ್ಟಬಾರದವ್ವ, ಎದೆ ಜಲ್ಲಂತವ್ವ, ಎದೆ ಜಲ್ ಜಲ್ಲಂತವ್ವ. ತಾಯಿ ಘಡೆದೋಗ ನೆನಸೈತಿ ಜೀವಾ. ಗಂಡ ಕುಡಿದು ಬರತಾನ, ಹಾಂಡ ಪಾಂಡ ಒಡಿತಾನ, ಒಡಿತಾನ. ಗಂಡ ಕುಡಿದು ಬರತಾನ, ಹಾಂಡ ಪಾಂಡ ಒಡಿತಾನ, ಒಡಿತಾನ. ಹೊಲಸ ಬೈಗುಳು ಬೈತಾನ, ಹೊಡಿತಾನ, ಬಡಿತಾನ ನಮ್ಮವ್ವ. ಬೂಟ ಗಾಲಿಲೆ ಒಡಿತಾನ, ಎಷ್ಟು
ಎಷ್ಟಂತ ತಾಳಲಿ ನಾನ ಬೂಟಗಾಲಿಲೆ ಒದಿತಾನ ಎಷ್ಟಂತ ತಾಳಲಿ ನಾನ ಎಂತ ಗಂಡ ಗಂಟ ಬಿದ್ದಾನೋವಾ ಏದೆ ಜಲ್ಲಂತೋವಾ ಏದೆ ಜಲ್ಲಂತೋವಾ ತಾಯಿ ಹಡೆದೋಗ ನೆನಸೈತಿ ಜೀವಾ ಹೊಲ ಮನಿ ಎಲ್ಲ ಮಾರಾನ ತವರಿನ ಬಂಗಾರ ಬಿಡ್ತಾನ ಬಿಡ್ತಾನ ಹೊಲ ಮನಿ ಎಲ್ಲ ಮಾರಾನ ತವರಿನ ಬಂಗಾರ ಬಿಡ್ತಾನ ಬಿಡ್ತಾನ ಎಲ್ಲ ಹಾಳ ಮಾಡ್ಯಾನ ಕೂಲಿ ಮಾಡಕ್ಕೆ ಹಚ್ಚಾನ ನಮ್ಮವ್ವ ಊರಗ ಸಾಲ ಮಾಡ್ಯಾನ ಕುಡಿದು ಮನಿಗೆ ಬರತಾನ ಊರಗ ಸಾಲ ಮಾಡ್ಯಾನ ಕುಡಿದು ಮನಿಗೆ ಬರತಾನ ಮಾನ ಮರ್ಯಾದೆಲ್ಲ ಮಾರಿ ಬಿಟ್ಟಾನವ್ವಾ ಏದೆ ಜಲ್ಲಂತೋವಾ ಏದೆ ಜಲ್ಲಂತೋವಾ ತಾಯಿ ಹಡೆದೋಗ ನೆನಸೈತಿ ಜೀವಾ ಚಿನ್ನದಂತ ಮಗ ಹುಟ್ಟಾನ ಅಪ್ಪನು ಹೆಸರು ಇಟ್ಟೇನ ಇಟ್ಟೇನ ಚಿನ್ನದಂತ ಮಗ ಹುಟ್ಟಾನ ಅಪ್ಪನು ಹೆಸರು ಇಟ್ಟೇನ ಇಟ್ಟೇನ ಮಗನ ನೋಡಲು ಬಾರವ್ವ ನಮ್ಮವ್ವ ಹಡೆದವ್ವ ಬಾರವ್ವ ಹರಕೆ ಹೊತ್ತು ಎತ್ತೆನವ್ವ ರೊಕ್ಕ ರೂಪಾಯಿ ಬ್ಯಾಡವ್ವ ಹರಕೆ ಹೊತ್ತು ಎತ್ತೆನವ್ವ ರೊಕ್ಕ ರೂಪಾಯಿ ಬ್ಯಾಡವ್ವ ನಿನ್ನ ಮುಖ ಒಮ್ಮೆ ಬಂದು ತೋರವ್ವ ಏದೆ ಜಲ್ಲಂತೋವಾ ಏದೆ ಜಲ್ಲಂತೋವಾ ತಾಯಿ ಹಡೆದೋಗ ನೆನಸೈತಿ ಜೀವಾ ಕೂಲಿ ನಾಲಿ ಮಾಡ್ತೀನಿ ಮಗನ ಚೆನ್ನಾಗಿ ಬೆಳೆಸ್ತೀನಿ ಬೆಳೆಸ್ತೀನಿ ಕೂಲಿ ನಾಲಿ ಮಾಡ್ತೀನಿ ಮಗನ ಚೆನ್ನಾಗಿ ಬೆಳೆಸ್ತೀನಿ ಬೆಳೆಸ್ತೀನಿ ನನ್ನವ್ವ ಹಡೆದವ್ವ ಬಾರವ್ವ ಕೂಲಿ ನಾಲಿ ಮಾಡ್ತೀನಿ ಮಗನ ಚೆನ್ನಾಗಿ ಬೆಳೆಸ್ತೀನಿ ಬೆಳೆಸ್ತೀನಿ ಬಾಳ ಸಾಲಿ ಕಲಿಸ್ತೀನಿ ಒಳ್ಳೆ ವ್ಯಕ್ತಿ ಮಾಡ್ತೀನಿ ಮಾಡ್ತೀನಿ ದೊಡ್ಡ ಸಾಯಬ ಮಾಡ್ತೀನಿ ಗಂಡಗ ಬುದ್ಧಿ ಕಲಿಸ್ತೀನಿ ದೊಡ್ಡ ಸಾಯಬ ಮಾಡ್ತೀನಿ ಗಂಡಗ ಬುದ್ಧಿ ಕಲಿಸ್ತೀನಿ ಹೆತ್ತ ತವರಿನ ಕೀರ್ತಿ ತರುತ್ತೀನಿ ಏದೆ ಜಲ್ಲಂತೋವಾ ಏದೆ ಜಲ್ಲಂತೋವಾ
ಎಂತವ್ವ ತಾಯಿ ಹಡೆದವ್ವ ನೆನಸೈತಿ ಜೀವ ಕಟ್ಟಿದ ಕನಸು ಒಡೆದು ಚೂರಾಯಿತವ್ವ ಏದೇ ಜಲ್ಲಂತವ್ವ ಏದೇ ಜಲ್ ಜಲ್ಲಂತವ್ವ ಏದೇ ಜಲ್ಲಂತವ್ವ ಏದೇ ಜಲ್ ಜಲ್ಲಂತವ್ವ ಏದೇ ಜಲ್ಲಂತವ್ವ ಏದೇ ಜಲ್ ಜಲ್ಲಂತವ್ವ. ಇದೀಗ ಮನುಷ್ಯನ ಮನಸ್ಸು ಏನು ಮಾಡ್ತದ ಅಂತ ತಿಳ್ಕೊಂಡು ಕೇಳಿದ್ರೆ ಸಂಸ್ಕಾರ ಎದಕ್ಕೆ ಕೊಡ್ಬೇಕಂದ್ರೆ ಮನುಷ್ಯಗೆ ಸಂಸ್ಕಾರ ಕೊಡ್ಬೇಕು. ಹೌದಿಲ್ಲ? ಇಲ್ಲೆಲ್ಲ ನೀವು ಪ್ರವಚನ ಕೇಳ್ತೀರಿ, ನಮ್ಮ ಮಕ್ಕಳು ನೋಡಿ ಮೊಬೈಲ್ ನೋಡಕತ್ತಾವ ನೋಡಲ್ಲ ಗುಡಿಯಾಗ ಎಲ್ಲರೂ ಲೈನಾಗಿ ಅವೊಂದು ಮೊಬೈಲ್ ಹಿಡ್ದಾನ ಅವೊಂದು ಮೊಬೈಲ್ ಹಿಡ್ದಾನ ಅಲ್ಲೊಬ್ಬ ಮೊಬೈಲ್ ಹಿಡ್ದಾನ ಮೊಬೈಲ್ ನೋಡ್ಕೊಂತ ಕೂತಾವ. ಇವು ಹೆಂಗೆ ಜಗತ್ತಿನಾಗ ಹೆಂಗೆ ಬದುಕೋದು ಹೇಳಿ ನೋಡೋಣ. ಅವ್ವಪ್ಪ ಎಂದರೆ ಉದ್ಧಾರ ಆಗ್ತಾರೇನು? ಮಕ್ಕಳು ಎದಕ್ಕಂತಾರೆ ಅಂದ್ರೆ ಗುರುಗಳು ಬಂದಾರಂದ್ರೆ ಇಲ್ಲಿ ಎದುರಿಗೆ ಕೂಡಬೇಕು, ಇಲ್ಲಿ ಎದುರಿಗೆ ಕೂತ್ಕೊಂಡು ಶ್ರವಣ ಮಾಡಬೇಕು, ಆವಾಗ ಜೀವನ ಉದ್ಧಾರ ಆಗ್ತದೆ. ಒಂದೇ ದಿನ ತಿದ್ದಬೇಕಾದ್ರೆ ಇದು ಗಳೂರಿಗೆ ಸರಳ ಆಗಲ್ಲ. ಒಂದು 5-6 ವರ್ಷ ಬದಬೇಕು. ಬಂದಾಗ ಅದು ಊರು ಅದು ಯಾವಾಗ ಆಗ್ತದೆ ಬಂಗಾರ ಆಗ್ರಿ ಸಾಧ್ಯತೆ ಇದು. ಒಂದೇ ದಿನದಾಗ ಸುನೋ ಪೌಡ್ರ್ ಹಚ್ಚೋದು ನಡೀತದೇನು? ಆಯ್ವ, ಅದಕ್ಕೆ ಭಾಳ ಬೇಕಾಗ್ತದೆ. ಇದು ಸಂಸ್ಕಾರ ಭಾಳ ದಿನ ನೀವು ಕೊಟ್ಟೇ ಇಲ್ಲ. ಯಾರು ಸ್ವಾಮಿ ಎಲ್ಲಿದ್ರೆ ಏನು ತಂದು ದಂಗ 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 ಕುಣದಕ್ಕೆ ನಿಮ್ಮ ಮನ್ಯಾಗ ನೀವು ನಾವು ದಂಗ ದಂಗ ಇವು ದಂಗ ದಂಗ ಅಲ್ಲಿ ಗಾಡಿ ಟೇಕ ಹಚ್ಚಿ ಹಣಮಪ್ಪ ಕಾಲು ಮಾಡಿ ಮೊಬೈಲ್ ನೋಡ್ಕೊಂಡು ಕೂತಾವ ನಮ್ಮ ಮಕ್ಕಳು. ಕರ್ನೆ ಸುಳ್ಳದ? ನೀವೆಲ್ಲ ಹುಡುಗರು ಎದುರಿ ಬರ್ರಿ ಮಗ, ಇಲ್ಲಿ ನೀವೆಲ್ಲರೂ ಇಲ್ಲಿ ಎದುರಿ ಬರ್ರಿ ನೋಡೋಣ, ಬರ್ರಿ ನೋಡೋಣ. ಖರೆ ಖರೆ ನಿಮ್ಮ ತಾಯಿ ತಂದಿ ಪ್ರೀತಿ ಮಾಡೋರಿದ್ರೆ ನೀನು ನನ್ನ ಎದುರಿಗೆ ಕಾಣ್ರಿ. ಬರ್ರಿ ನೋಡೋಣ, ಯಾರ್ಯಾರು ಬರ್ತೀರಿ ನೋಡೋಣ. ಇದೇ ಮನಸ್ಸ, ಇದೇ ಮನಸ್ಸ. ಇವರು ಇದ್ರಾಗ ಯಶಸ್ವಿ ಆದ್ರಂದ್ರೆ ಸಂಸಾರದೊಳಗೆ ಯಶಸ್ವಿ ಆಗ್ತಾರೆ. ಲಕ್ಷ್ಯ ಇಟ್ಕೊಡ್ರಿ. ಗುರುವಿನ ಮಾತು ಕೇಳಿಲ್ಲ, ಮಾಸ್ತರ್ ಮಾತು ಕೇಳಿಲ್ಲ ಅಂದ್ರೆ ಸಂಸಾರ ಹಾಳಾಗ್ತದೆ. ಹೌದಿಲ್ಲ? ಇನ್ನೊಂದಿಬ್ರು ಇದ್ದೀರಿ, ನನಗೆ ನಿಮ್ಮ ಮುಖ ನೋಡ್ಬೇಕು ಮಗ. ಈ ಕಡೆ ಬರ್ರಿ, ಬಾರ ಬೇಟ ಬಾರ ಇಲ್ಲಿ. ಇನ್ನೊಬ್ರು ಯಾರ್ಯಾರು ಇದ್ರಿ? ಸಂಗು ಹೇಳಲ್ಲಿದು ಬರ್ರಿ ಎಲ್ಲರೂ, ಬರ್ರಿ ಮಗ ಈ ಕಡೆ ಬರ್ರಿ, ಎದುರಿ ಬರ್ರಿ ಬೇಟ, ಎದುರಿ ಬರ್ರಿ. ಇಲ್ಲಿ ಆ ತಾಡ್ಪತ್ರೆ ಮ್ಯಾಗ ಕೂಡ್ರಿ ಎದುರಿಗೆ, ಇಲ್ಲ ಮನೆಗೆ ಹೋಗ್ರಿಲ್ಲ ಆದ್ರೆ ತಾಡ್ಪತ್ರೆ ಮ್ಯಾಗ ಬರ್ರಿ. ಇಲ್ಲಿ ಎಲ್ಲಿವರೆಗೆ ನೀವು ಕಾಲೇಜ್ದಾಗ ಹುಡುಗರ ಕೇಳ್ರು ಬರೇ ಮಂಡ ಒಡ್ಡ ಇವೇ ಒಳಗೆ ಬೆಳೆಸಿರ್ತೀವಿ. ಬುದ್ಧಿ ವಿಕಾಸ ಆಗಬೇಕು, ಬುದ್ಧಿ ಜಾಣ ಆಗ್ಬೇಕಂದ್ರೆ 4 ಮಂದಿ ಚಲೋ ಮಾತು ಕೇಳಬೇಕು. ಯಾರಾದ್ರೂ ಚಲೋ ಮಾತು ಹೇಳೋರು ಇದ್ರೆ ಕೇಳಿದ್ರೆ ಅಂದ್ರೆ ನಿಮ್ಮ ಜೀವನ ಪರಿವರ್ತನೆ ಆಗ್ತದೆ, ಬದಲಾಗ್ತೀರಿ. ಜಗತ್ತಿನೊಳಗೆ ನಿಂತ ಹಳ್ಳ್ಯಾಗ ನೋಡು, ಆ ಪುಣ್ಯಾಪ್ತ ನೋಡಲ್ಲ, ಎಲ್ಲಿ ಮಂಗಳೂರದೊಳಗೆ ಪೊಲೀಸ್ ಡಿಪಾರ್ಟ್ಮೆಂಟ್ದಾಗ ಕೆಲಸ ಮಾಡಿ ಅಲ್ಲಿ ಸಂಸ್ಕಾರ ಇಲ್ಲಿ ಸಂಸ್ಕಾರ ಎಷ್ಟು ಬದಲದ. ಯಾಕಪ್ಪ ಆರಾಮಿದ್ರಿಯಪ್ಪ, ಚೆನ್ನಾಗಿದ್ದೀನಿರಪ್ಪ ಅಂದರು. ಭಾಷಾ ಬದಲೈತಿಲ್ಲ? ಇಲ್ಲಿ ಹೆಂಗಂತಾರ, ಹ್ಞೂ ಆರಾಮಿದ್ದೀನಿ, ಚಲೋ ಇದ್ದೀನಿ. ಭಾಷಾದ ಗೆಟ್ಟು ಬದಲಾಗ್ತದೆ. ನಾನು ಹೇಳಿದ್ದು ನಿಮಗೆ 1000 ವರ್ಷದ ಸಂಬಂಧದ. ನಾ ಏನಾರ ಮಜಾ ಮಾಡಿ ಹೋಗಕ್ಕೆ ಬಂದವನಲ್ಲ. ನಿಮ್ಮ ಜೀವನ ಬದಲಾಗಬೇಕು, ನಿಮ್ಮ ತಾಯಿ ತಂದೆ ಚಲೋ ಇರಬೇಕು. ನಿಮ್ಮ ಅವ್ವಪ್ಪ ಅಲ್ಲೇನು ಕುತ್ಕೊಂಡು ಪ್ರವಚನ ಕೇಳಕತ್ತಾರಲ್ಲ, ಯಾವುದು ಟೆನ್ಷನ್, ಮಕ್ಕಳ ಕಡೆಯಿಂದ ಯಾವುದು ಟೆನ್ಷನ್ ಬರಬಾರ್ದು. ಮಕ್ಕಳಿಂದ ಏನಾದರೂ ಅಪರಾಧ, ಇನ್ನೊಬ್ಬರಿಗೆ ನೋವ, ಇನ್ನೊಬ್ಬರಿಗೆ ತ್ರಾಸು ಕೊಟ್ಟು ಸಂಸಾರ ಮಾಡ್ತೀರಂದ್ರೆ ನೀವು ಮಕ್ಕಳೇ ಅಲ್ಲ ಅಂತ ತಿಳ್ಕೊಂಡು ಸ್ಪಷ್ಟವಾಗಿ ಸಿದ್ಧಾಂತ ಇರ್ತದೆ. ಯಾಕಂದ್ರೆ ಹುಟ್ಟು ಬರಬೇಕಪ್ಪ ಜೀವನದಾಗ? ಬರೀ ಒಂದು ಹುಣಚಿನ ಗಿಡದ ಉದಾಹರಣೆ ಕೊಟ್ಟ ನೀವ್ಯಾರ ತಿಳುವಳಿಕೆ ಮನುಷ್ಯರು, ಜ್ಞಾನವಂತ ಮನುಷ್ಯರು. ನಾಳೆ ಒಂದೊಬ್ಬರು ನೀವು MLA ಆಗ್ತಿರೋ, ಏನು ಪ್ರೊಫೆಸರ್ ಆಗ್ತಿರೋ, ಏನು ಡಾಕ್ಟರ್ ಆಗ್ತಿರೋ, ಇಂಜಿನಿಯರ್ ಆಗ್ತಿರೋ, ಯಾವಾಗ ಆಗ್ತೀರಿ? ಒಳ್ಳೆ ಶ್ರೇಷ್ಠ ಒಕ್ಕಲಿಗೆ ಆಗಬೇಕಾದ್ರೂ ಕೂಡ ಚಲೋರ ಜೊತೆಗಿದ್ದೀರಿ ಅಂದ್ರೆ ಒಬ್ಬ ಶ್ರೇಷ್ಠ ಒಕ್ಕಲಿಗೆ ಆಗ್ತಾನೆ. ಹೌದಿಲ್ಲ? ಅದಕ್ಕೆ ಯಾವ ಔಷಧ ಹೊಡಿಬೇಕು, ಅದಕ್ಕೆ ಯಾವ್ದು ಎಣ್ಣೆ ಹೊಡಿಬೇಕು, ಅದಕ್ಕೆ ಯಾವ ರೀತಿಯಾಗಿ ಕಳಿ ತೆಗಿಬೇಕು, ಅದನ್ನು ಯಾವ ರೀತಿಯಾಗಿ ಬೆಳೆ ತೆಗೆದು ನಮ್ಮ ಅವ್ವ ಅಪ್ಪಗೆ ಬಂಗಲಾ ಕಟ್ಟಿ ಅವ್ರ ಫ್ಯಾನ್ ಬುಡ ಕೂಡಿಸಿ ಊಟ ಮಾಡಿಸ್ಬೇಕನ್ನುವಂಥ ಸಂಕಲ್ಪ ಯಾವುದಾದ್ರೂ ಮಗ ಇದ್ರೆ ಅವನೇ ನಿಜವಾಗಿರ್ತಕ್ಕಂಥ ಮಗ, ಹುಟ್ಟಿದಕ್ಕೆ ಸಾರ್ಥಕ. ಮೊಬೈಲ್ ಹಿಡ್ಕೊಳ್ಳೋದು, ಟೊಂಕನಾಗ ಶಕ್ತಿ ಇಲ್ಲ, ಮದಿ ಮಾಡ್ತಾವ, ಮಕ್ಕಳು ಹಿಡಿ ಅಂದ್ರೆ ಮಕ್ಕಳು ಹಿಡಿಯೋಕ್ಕಾಗಲ್ಲ, ಮೈಯಾಗ ತಾಕತ್ತಿಲ್ಲ, ಹುರಿ ಹೊಡ್ಕೊಂಡದ ಟೊಂಕಲ್ಲ, ಕುಡಿತಾವ, ಗುಡ್ಕ ತಿಂತಾವ, ಎಲ್ಲ ತಿಂದು ಎಲ್ಲ ಚಟ ಮಾಡಿ ಒತಾಡಿ ಡೊಂಕ ಕೂತಿರ್ತಾವ. ಮಕ್ಕಳು ಹಡಿ ಅಂದ್ರೆ ಮಕ್ಕಳು ಹೆಂಗೆ ಆಗ್ತವೆ?
ಹೌದಿಲ್ಲ? ನಮ್ಮ ದೇಶದೊಳಗೆ ಯುದ್ಧ ಮಾಡ್ಬೇಕಂತ ತಿಳ್ಕೊಂಡು ನೀವು ಮಿಲಿಟರಿಗಳನ್ನು ತಯಾರು ಮಾಡಬೇಕಾದ್ರೆ ಇವು ಗುಟ್ಕಾ ದಾರು ಕುಡ್ದಿವು ಎಂದರೆ ಮಕ್ಕಳು ನಾಳೆಗೆ ಅಲ್ಲಿ ಮಿಲಿಟ್ರಿ ಆಗ್ತವೇನು? ಇವಕ್ಕ ಹೆಂಡತಿ ಮಾಡಬೇಕಾದ್ರೆ ಇವಕ್ಕ ಉಣಿಸ್ಬೇಕಾಗ್ತದೆ, ಅವೇನು ಜೀವನ ಉದ್ಧಾರ ಆಗಲ್ಲ. ಕಾರಣ ನಾ ಮಕ್ಕಳಿಗೆ ಅದೇ ಹೇಳ್ತೀನಿ, ಮಕ್ಕಳೇ ನೀವೆಲ್ಲರೂ ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ. ಅದೇ ಮೊಬೈಲ್ದಾಗ ಏನಾದರೂ ಜ್ಞಾನ ಇತ್ತಂದ್ರೆ, ಅದೇ ಮೊಬೈಲ್ದಾಗ ಒಕ್ಕಲತನ ಯಾವ ರೀತಿ ಮಾಡಬೇಕು, ಅದೇ ಮೊಬೈಲ್ದಾಗ ನನ್ನ ಉದ್ಯೋಗ ಏನಾದರೂ ವಿಶೇಷವಾದ ಉದ್ಯೋಗ ಎಲ್ಲರೂ ಇತ್ತಂದ್ರೆ ಅದರ ಹುಡುಕ್ರಿ. ಮೊಬೈಲ್ದೊಳಗೆ ಜಗತ್ತೇ ಅಡಗಿ ಬಿಟ್ಟದ. ಮೊಬೈಲ್ ಅಂತ ಸರ್ವಶ್ರೇಷ್ಠ ಮತ್ತೊಂದಿಲ್ಲ. ಎಸ್, ಮೊಬೈಲ್ ಬಹಳ ಉತ್ತಮ ಅದ. ನಿಮ್ಮ ಮನಸ್ಸು ಅದಕ್ಕೆ ಜೋಡಿಸ್ಬೇಕು. ನೀ ಏನು ಬಳಸಬೇಕಾಗ್ಯದ, ನೀನು ಜ್ಞಾನ ಗಳಿಸ್ಬೇಕಂದ್ರೂ ಕೂಡ ಮೊಬೈಲ್ ಹೇಳ್ತದೆ. ಎಲ್ಲ ಗ್ರಂಥಗಳು ಮೊಬೈಲ್ದಾಗ, ಎಲ್ಲ ಉದ್ಯೋಗಗಳು ಮೊಬೈಲ್ದಾಗ ಅದಾವೆ, ಎಲ್ಲ ಲೆಕ್ಕಗಳು ಮೊಬೈಲ್ದಾಗ ಅದ. ಇಡೀ ಜಗತ್ತಿನ ಚರಾಚರ ವಸ್ತುಗಳು ಏನೇನು ಉತ್ಪತ್ತಿ ಆಗ್ತದೆ, ಎಲ್ಲಿ ನಾಶ ಆಗ್ತದೆ, ಎಲ್ಲವೂ ಮೊಬೈಲ್ದೊಳಗದ. ಮೊಬೈಲ್ ನೋಡಬೇಡ ಅನ್ನೋದಿಲ್ಲ, ಏನು ನೋಡಿದ್ರೆ ನಿನ್ನ ಜೀವನ ಉದ್ಧಾರ ಆಗ್ತದೆ. ಅದು ನೋಡಿದೆ ಅಂದ್ರೆ ನಿಮ್ಮ ಒಪ್ಪಗೆ ಹುಡ್ಸಿದಕ್ಕೆ ನಿನ್ನ ಜೀವನ ಸಾರ್ಥಕ ಆಗ್ತದೆ. ಬಂಧುಗಳಿರ, ಇಂಥ ಕಳ್ಕಳಿ ಮಾತು ಗುರುಗಳೇ ಹೇಳ್ತಾರೆ ವಿನ ನಿಮ್ಮವ್ವಪ್ಪನ ಮಾತು ಜೀವನದಾಗ ಕೇಳೇ ಇಲ್ಲ. ಏ ತಮ್ಮ, ಮೊಬೈಲ್ ಮಾಡಬೇಡ ಕೂಸತ್ ಅವು ಅಂತಿರ್ತದೆ, ಮೊಬೈಲ್ದಾಗ ಬ್ಯಾಲೆನ್ಸ್ ಹಾಕ ತಿಳ್ಕೊಂಡು ಇಲ್ಲ ಅದು ನೀನು ಕುತ್ತಿಗೆ ಓದ್ತೀನಿ ಅಂತ. ಇದು ಹುಟ್ಟಿದ್ದು ನೋಡಿದ್ದು ಜಗತ್ ಕಲ್ಯಾಣ ಮಾಡೋದು, ಊರು ಉದ್ಧಾರ ಮಾಡೋದು, ಮನೆ ಉದ್ಧಾರ ಮಾಡಬೇಕು. ನಿನ್ನ ಕಡೆದು ಏನೂ ಆಗಲಿಲ್ಲಪ್ಪ, ಒಂದು ಒಕ್ಕಲತನ ಮಾಡೋ, ಚಲೋದು ಒಕ್ಕಲತನ ಮಾಡಿ ದುಡಿ, ಎಮ್ಮಿ ಕಟ್ಟು, ಆಕಳು ಕಟ್ಟು, ಹಾಲು ಕುಡಿ, ಪೈಲ್ವಾನಾಗು. ಯಾರ್ದಾರು ಗಾಡಿಗೆ ಹೈ, ಇನ್ನೊಬ್ರಿಗೆ ಹೈಲಿಕ್ಕೆ ಹೋಗ್ಬೇಡ, ಇನ್ನೊಬ್ರಿಗೆ ಹೈಬೇಡ. ಅದು ದೇವರು. ನಿನ್ನಲ್ಲಿ ಮೈಯಾಗ ಶಕ್ತಿ ಬಂದಿತ್ತಂದ್ರೆ ಗುದ್ಲಿ ತೊಗೊಂಡು ಹೋಗಿ ನಟ್ಟು ಕಡಿ, 1 ಎಕರೆ ಹೊಲ ಸ್ವಚ್ಛ ಮಾಡು, 20 ಚೀಲ ಜೋಳ ಬೆಳೀತದ. ಅನ್ನಪೂರ್ಣೇಶ್ವರಾತಿ ಅನ್ನದಾತನಾಗ್ತಿಲ್ಲ. ಇದಕ್ಕೆ ಮನಸ್ಸು ಅಂತಾರೆ. ಮನಸ್ಸಿಗೆ ಸಂಸ್ಕಾರ ಕೊಡ್ಬೇಕು. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಮನುಷ್ಯಗೆ ಬಂಧನ ಮಾಡಬೇಕಾದ್ರೆ ಬಹಳ ಡೇಂಜರ್ ಅದ. ಮನಸ್ಸು ನಿಲ್ಲಲ್ಲ, ಎದ್ದು ಓಡಿಸ್ತದೆ. ಕೂಡಬೇಕಾದ್ರೆ ಆಗಲ್ಲ. ಕಾರಣ ಮನಸ್ಸಿಗೆ ಬಂಧನ ಇಲ್ಲ ಅಂತ. ಎಲ್ಲಿವರೆಗೆ ಮನುಷ್ಯಗೆ ಬಂಧನ ಆಗಲ್ಲ ಅಲ್ಲಿವರೆಗೆ ಆ ಮನುಷ್ಯ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಾತು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಒಂದು ಹಳ್ಳ್ಯಾಗ ಇಬ್ರು ಬಹಳ ಪ್ರೀತಿಯಿಂದ ಅಣ್ಣತಮ್ಮರಿದ್ರು, ಬಹಳ ಪ್ರೀತಿ. ಇಲ್ಲಿ ನಿಮ್ಮೆಲ್ಲ ಗಳೂರಿಗೆ ಒಳಗೆ ನೀವೆಲ್ಲ ಒಂದಕ್ಕೊಂದು ಭಾಳ ಪ್ರೀತಿ ಇದ್ರಿ. ಎಲ್ಲ ಯಾವ ಜಾತಿ ಇದ್ರಿ ಗೊತ್ತಿಲ್ಲ, ಎಲ್ಲ ಅಣ್ಣತಮ್ಮರಂಗಿರ್ತೀರಿ. ನನಗೆ ಗಳೂರಿಗೆ ಏನು ಆದರ್ಶ ಕಂಡಿತ್ತಂದ್ರೆ, ಈ ಗಳೂರಿಗೆ ಜಾತಿನೇ ಸಿಕ್ಕಿಲ್ಲ ನನಗೆ. ಯಾರು ಗೊತ್ತಿಲ್ಲ, ಎಲ್ಲ ಮಾಮನೇ ಅಂತಾವ, ಕಾಕನೇ ಅಂತಾವ. ಇವು ಜಮಾದಾರ ನಮಗೆ ಏನು ಸಿಕ್ಕಂದರ್ಗೆ ಮಾಮ ಅಂತಾವ ಹುಡುಗರು ನೋಡು. ಹೌದಿಲ್ಲ ರಮೇಶ? ಎಷ್ಟು ಪ್ರೀತಿ ಅದಲ್ಲ. ಇದು ಜೀವನ, ಇದು ಜೀವನ. ಯಾರೂ ತಗೊಂಡು ಹೋಗಲ್ಲ, ಯಾರೂ ತಗೊಂಡು ಹೋಗಲ್ಲ. ಹೋಗಾಗ ಒಂದೇ ಒಂದು ತಗೊಂಡು ಹೋಗ್ತೀವಿ. ಏನು ಚಲೋ ಇದ್ದಪ್ಪ, ಏನು ಚಲೋ ಇದ್ದಳು ಅವ್ವ, ಒಂದೇ ರೊಟ್ಟಿ ಇರ್ಲೆಕ್ಕ ಎಲ್ಲರಿಗೂ ಹಂಚು ಉಣ್ತಿದ್ದಳು. ಇದು ಜೀವನ. ಇದು ಕಂಡಿದ್ದನ ಎಲ್ಲಿ ಅಂದ್ರೆ ಗಳೂರ್ಗೂರಾಗ. ಆ ಗಳೂರ್ಗೂರ ಬಹಳ ಪವಿತ್ರದ. ನಿಮ್ಮ ಗುರು ಚಲೋ ಗಂಟು ಬಿದ್ದ ಅಂದ್ರೆ ನೀವೆಲ್ಲ ಬದಲಾಗ್ತೀರಿ, ಮಕ್ಕಳು ಬದಲಾಗ್ತವೆ. ಇಲ್ಲಿ ಖರೆ ನಿಜವಾಗಿ ಹೇಳಬೇಕಾದ್ರೆ ನಮ್ಮ ಶರಣು ಸರ್ ಅದರಲ್ಲ, ಇಂಥ ಒಂದು ಚಿಕ್ಕ ಹಳ್ಳಿ ಒಳಗೆ ಒಬ್ಬ ಒಳ್ಳೆ ಜ್ಞಾನಿ ಧರ್ಮವಂತ, ಅದನ್ನು ಸಂಘಟಕ್ಕೆ ಎಲ್ಲ ಜೋಡಿಸ್ಕೊಂಡಾರೆಲ್ಲ. ಹೌದಿಲ್ಲ? ನಮ್ಮ ವೈದ್ಯ ಪಾಶ ನೋಡಿ ಮನೆ ಕರ್ಕೊಂಡು ಹೋಗಿ ಪಾದಪೂಜೆ ಮಾಡ್ಕೊಂಡ, ವಿಭೂತಿ ಹಚ್ಚದ. ಪಾದಪೂಜೆ ಮಾಡಿ ವಿಭೂತಿ ಹಚ್ಚಿ ಉದುವತ್ತಿ ಬೆಳಗಿ. ಎಲ್ಲರೇ ಮುಸ್ಲಿಂ ಸಮಾಜ ಯಾರು ಬೆಳಗಿರ್ ನೋಡಿರೇನು? ಆದ್ರೆ ಜಾತಿ ಇರ್ಲಾರ್ದ ಊರು ಯಾವುದಂದ್ರೆ ಅದು ಗಳೂರ್ಗಿ ಊರ ಅನ್ನುವಂಥದ್ದು ನಾನು ಯಾವಾಗಲೂ ಪರ್ಫೆಕ್ಟ್ ಆಗ್ತೀನಿ. ಎಷ್ಟು ಸಂಸ್ಕಾರ. ಅವ್ರ ಅತ್ತಿ ಏನು ನಮ್ಮ ಕೌಟ್ಗಿ ಸರ, ನಾನು ಮಂಗಳೂರು ಒಳಗೆ ಜನ್ಮ ಆಗ್ಯದ, ಅವನು ನಮ್ಮೂರು ಹಳೇನೆ ಏನು. ಆಮ್ಯಾಗ ನಮ್ಮ ವೈದ್ಯ ಪಾಶ, ಅವನು ನಮ್ಮೂರು ಹಳೇನೇನ. ಇವ್ರ ಅತ್ತಿ ಬಂದಾಳ ಮನೆಗೆ. ಯಪ್ಪ ಅಂದಳು, ನಮ್ಮ ತಂದೆಯವರು ಡಾಕ್ಟರ್ ಇದ್ರು, ಹಿರೇಮಠ ಡಾಕ್ಟರ್ ಅಂದ್ರೆ ದೊಡ್ಡ ಪ್ರಸಿದ್ಧ ಡಾಕ್ಟರ್. ಅವರು ಬಡವರು ಡಾಕ್ಟ್ರು. ನಮ್ಮ ತಂದೆಯವರು ಬಡವರು ಡಾಕ್ಟ್ರು. ಎಲ್ಲ ಬಡವರು ಬಂದ್ರಂದ್ರೆ ಎಲ್ಲರಿಗೂ ಇಂಜೆಕ್ಷನ್ ಮಾಡಿದ್ರೆ ಅವ್ರು ಏನು ಕೊಡ್ತಿದ್ರು? ಪುಂಡಿ ಪಲ್ಲಿ, ಮೆಂತಿ ಪಲ್ಲಿ, 4 ಸೊಲಿಗೆ ಜ್ವಾಳ, ಗೋಧಿ ತಂದು ಕೊಡ್ತಿದ್ರು. ದುಡ್ಡು ಯಾರು ಕೊಡ್ತಿದ್ದಿಲ್ಲ.
ಯಾಕಂದ್ರೆ ಅಪ್ಪವರು ನಮ್ಮ ಗುರುಗಳು ನಮ್ಮ ವೈದ್ಯ ಪಾಷಂದ ಅತ್ತಿ ಬಂದಾಳಲ್ಲ, ಯಾವಾಗಲೂ ಅವರೆಲ್ಲ ನಮ್ಮ ಮನೆಗೆ ಬರ್ತಿದ್ರು. ಎಷ್ಟು ಅನ್ಯೋನ್ಯ ಸಂಬಂಧ, ಯಪ್ಪ ನೀವು ಎಷ್ಟನೇದವ್ರಿದ್ರಿ ಅಂತ ಕೇಳ್ತದೆ. ಮನುಷ್ಯತ್ವ ಅನ್ನೋದು ಎಲ್ಲದ ಅಂತ ತಿಳ್ಕೊಡಿಕೆ ಅಂದರೆ ಜಾತಿ ಒಳಗೆ ಮನುಷ್ಯತ್ವ ಅಲ್ಲ, ಗುಣದೊಳಗೆ ಮನುಷ್ಯತ್ವ ಇರ್ತದೆ. ಗುಣ ಬೇಕು, ಗುಣ ಸರ್ವಶ್ರೇಷ್ಠವಾಗಿರ್ತದೆ. ಇಬ್ರು ಅಣ್ಣತಮ್ಮರಿದ್ದು ಭಾಳ ಚಂದ ಅವ್ರ ಅಪ್ಪ ಗಳಿಸ್ದ. ಯಾವ ಚಟ ಇರಲಾರ್ದೆ, ಯಾವ ದುರ್ವ್ಯಸನ ಇರಲಾರ್ದೆ ಬಂದು ಭಜನೆ ಮಾಡ್ತಿದ್ದ, ಹೊಲ್ದಾಗ ದುಡಿತಿದ್ದ. ಎಷ್ಟು 100 ಎಕರೆ ಜಮೀನು ಗಳಿಸ, 10 ಎಕರೆ. ಅವ್ರ ಅಪ್ಪನ ಗಳಿಸಿದ್ದ 10 ಎಕರೆ ಜಮೀನದೊಳಗೆ 90 ಎಕರೆ ಜಮೀನು ಮಾಡ್ದ. ಹೆಂಗ? ಮೈ ತುಂಬ ದುಡಿದು ಭೂತಾಯಿಗೆ ನಮಸ್ಕಾರ ಮಾಡಿ, ಒಕ್ಕಲಿಗನಾಗಿರ್ತಕ್ಕಂಥವನು ಭೂಮಿಗೆ ಹೋಗಿ ಯಾವ ನಮಸ್ಕಾರ ಮಾಡ್ತಾನ ಆ ತಾಯಿ ನನ್ನ ಉಡ್ಯಾಗ ಹಾಕ್ತಾಳೆ. ಎಂದರೆ ಭೂಮಿಗೆ ಹೋಗಿ ರೈತರ ಹೊಲಕ್ಕೆ ನಮಸ್ಕಾರ ಮಾಡಿರಿ. ಕೊಬ್ಬೆಟ್ಟಾತದೋ ನಾವೊಂದು ತಿಳ್ಕೊಂಡು ಹೋಗಿ ಕೂತೀರಿ. ತೊಗರಿ ಎಟ್ಟಾತು ಆ ಭೂಮಿ ಹತ್ತಲೇ ಹುಚ್ಚಿ ನಾ ಕೊಡ್ತೀನಿ, ನನಗೆ ನಮಸ್ಕಾರ ಮಾಡು. ಆ ಭಾವ ಬೇಕಲ್ಲ. ಎಲ್ಲಿವರೆಗೆ ಭೂಮಿ ಮ್ಯಾಗ ನಿಮ್ಮ ಪ್ರೀತಿ ಇರಲ್ಲ ಅಲ್ಲಿವರೆಗೆ ಯಾವ ಭೂಮಿಯೊಳಗೆ ಕೂತು ಕುಡಿದು ಏನಾದರೂ ಹೊಲಸು ಚಟ ಮಾಡಿದ್ರಿ ಅಂದ್ರೆ ಅದೇ ನಿಮಗೆ ಶಾಪ ಆಗ್ತದೆ. ಒಕ್ಕಲಿಗರಿಗೆ ಅದೇ ಶಾಪ ಆಗ್ತದೆ. ಪುಣ್ಯ ಭೂಮಿ ತಾಯಿ ಒಂದು ಕಾಳ ಜೋಳ ಹಾಕಿದ್ರೆ 100 ಕಾಳು ಕೊಡುವಂತ ತಾಯಿಗೆ ಏನು ಪ್ರೀತಿ ಮಾಡಬೇಕಪ್ಪ. ಒಕ್ಕಲಿಗರ ಲಕ್ಷ್ಯ ಇಟ್ಕೋಬೇಕು. 1 ಕಾಳು ನೀವು ಭೂಮಿಗೆ ದಾನ ಮಾಡಿದ್ರೆ 100 ಕಾಳು ದಾನ ಮಾಡ್ತದೆ. ಎಂಥ ಪವಿತ್ರ ಭೂಮಿ ಒಳಗೆ ನಾವು ದುಡಿತೀವಿ. ರೈತ ಮಕ್ಕಳು ನಾವೆಲ್ಲರೂ ದೇವರೆಲ್ಲ ಕೊಟ್ಟ ಅನುಕೂಲ ಇತ್ತು. 100 ಎಕರೆ ಜಮೀನು ಗಳಿಸ್ತಾ ಊರನವ್ರು ಅಂದ್ರೆ ಏನು ಗಳಿಸ್ತೀವ, ಏನು ಮಗಾರ ಎಷ್ಟು ಚಂದದ ಗಳಿಸ್ತು. 2 ಮಕ್ಕಳಾದ್ರು, ಎರಡು ಗಂಡು ಹುಡುಗರು. ಕೇಳ್ರೆ ಮನಸ್ಸು ಹೆಂಗಿರ್ತದ ಅನ್ನೋದು ಹೇಳ್ತೀನಿ ನಿಮಗೆ. 2 ಗಂಡು ಮಕ್ಕಳಿಗೆ ಬಹಳ ಪ್ರೀತಿಯಿಂದ ಬೆಳೆಸ್ದ, ಚಂದಾಗಿ ಬೆಳೆದು 2 ಮಕ್ಕಳಿಗೆ ವಯಸ್ಸಾದಂಗೆ ಮಕ್ಕಳಿಗೆ ನೀವೇನು ಕೆಲಸ ಮಾಡೋರು, ಮಕ್ಕಳಿಗೆ ಮದುವೆ ಮಾಡೋದದ. ಮೊಮ್ಮಕ್ಕಳು ಬರ್ತವೆ, ಮರಿಮಕ್ಕಳಿಗೆ ಇದು ಬಂದು ಅಂದ್ರೆ ಇರ್ತೀರಿ, ಇರ್ಲಿಲ್ಲ ಅಂದ್ರೆ ಗೋವಿಂದ. ಇಷ್ಟೇ ಸಂಸಾರ ಇಟ್ಟೇ ಅದ. ಮತ್ತೇನು ಹುಡುಕ್ಲಿಕ್ಕೆ ಹೋಗ್ಬೇಡ್ರಿ, ಏನು ಸಿಗಲ್ಲ ನಿಮಗೆ. ಬಂದಿದ್ದು ಖಾಲಿ, ಹೋಗೋದು ಖಾಲಿ. 2 ನಡುವೆ ಸುಮ್ಮ ಜಗಳ ಮಾಡ್ಕೊತ ಕೂತಿದಲೆ ಹುಚ್ಚಿ ಅಂತದ ಶಾಸ್ತ್ರ. ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲಿ ಕಳಿಸ್ತಾರ ನಿನಗೆ. ಬಂದು 2 ನಡುವೆ ಜಗಳ ಕಟ್ಕೊಂಡು ಸಾಯ್ಬೇಡೋ, ಪ್ರೀತಿ ಕಟ್ಕೊಂಡು ಸಾಯಿ, ಜೀವನ ಪಾವನ ಆಗ್ತದ. ಅವಾಗ ಏನಾಯ್ತು, 2 ಮಕ್ಕಳು ಲಗ್ನ ಮಾಡ್ದ. ಕೇಳ್ರಿ, 2 ಮಕ್ಕಳು ಲಗ್ನ ಆಯ್ತು. ಅಣ್ಣಗ ಮಕ್ಕಳಾಗಲಿಲ್ಲ, ತಮ್ಮಗ ಮಕ್ಕಳಾದ. ಸಂಸಾರ ಹೆಂಗ ಅನ್ನೋದು ಹೇಳ್ತೀನಿ. ಒಂದೇ ತಾಯಿ ಹೊಟ್ಟಿಲಿ ಹುಟ್ಟಿರ್ತೀವಿ ನಾವೆಲ್ಲರೂ. ಅಣ್ಣ ದಿನನಿತ್ಯ ದೇವರ ಗುಡಿಗೆ ಹೋಗಲಾರ್ದೆ ಹೊಲಕ್ಕೆ ಹೋಗ್ತಿದ್ದಿಲ್ಲ. ತಮ್ಮನು ದೇವರ ಗುಡಿಗೆ ಹೋಗಲಾರ್ದೆ ಹೊಲಕ್ಕೆ ಹೋಗ್ತಿದ್ದಿಲ್ಲ. ಮುಂಜಾನೆ ಎದ್ದ ತಕ್ಷಣ ಸ್ನಾನ ಪೂಜಾ ಮಾಡಿಕೊಂಡು ಅವ್ವಪ್ಪಗೆ ನಮಸ್ಕಾರ ಮಾಡ್ತಿದ್ದ. 2 ಮಕ್ಕಳು ನೋಡಿ ಎಷ್ಟು ಸಂಸ್ಕಾರದಿದು. ಅವ್ವಪ್ಪ ಎಷ್ಟು ಖುಷಿ ಆಗ್ತದ. ಅವ್ವಪ್ಪ ಬಂಗಾರ ಹಾಕೋದು ಬೇಕಾಗಿಲ್ಲ, 1000 ಎಕರೆ ಜಮೀನು ಗಳಿಸೋದು ಬೇಕಾಗಿಲ್ಲ. ಮಗ ಬಂದು ನಮಸ್ಕಾರ ಮಾಡ್ತಂದ್ರೆ ಆಕಿ ತಾಯಿ ಎಷ್ಟು ದಣದಿರ್ತಾಳಲ್ಲ ಎಲ್ಲ ಹಗುರಾಗ್ಬಿಡ್ತದೆ. ಇದು ಸಂಸಾರ. ಒಮ್ಮೆ ಏನಾಗ್ತದೆ, ದೊಡ್ಡವಾಗಿ ಅಣ್ಣಗೆ ಮಕ್ಕಳಾಗಲಿಲ್ಲ, ತಮ್ಮ ಮಕ್ಕಳಾದು. ತಮ್ಮಗೆ 2 ಮಕ್ಕಳಾದು. ಏನಮ್ಮಿ ಎಲ್ಲ ಆಯಿತು. ಅಣ್ಣಿದ್ದವ ಏನು ಮಾಡ್ತಿದ್ದ, ಆ ತಮ್ಮನ ಮಗನಿಗೆ ಹೆಗಲ ಮೇಲೆ ಕುಣಿಸೋಣ ಹನುಮಂದಿರ ಗುಡಿ, ರಾಮಲಿಂಗ ಗುಡಿ, ರೇವಣ ಚಂದ್ರ ಗುಡಿ, ಅಲ್ಲಿ ಊರಾಗ ದರ್ಶನ ಮಾಡ್ಕೊಂತು ಹಿಂಗೆ ಕೈ ಹಿಡ್ಕೊಂಡು ಬರ್ತಿದ್ದ. ಎಲ್ಲರ ಎತ್ತಿರು ಎಷ್ಟು ಜೀವ ಅದವಪ್ಪ, ಅಣ್ಣತಮ್ಮರು ಎಷ್ಟು ಪ್ರೀತಿ ಅದಾವ, ಒಂದಕ್ಕೊಂದು ಎಷ್ಟು ಜೀವ ಅವ ಅಂತ ತಿಳ್ಕೊಂಡು. ಅವ ಅಣ್ಣ ಬಂದು ಅವ ಊಟ ಮಾಡತ್ತಾನ, ತಮ್ಮ ಊಟ ಮಾಡ್ತಿದ್ದಿಲ್ಲ. ನಮ್ಮ ಅಣ್ಣ ಬರಲಿ, ನಮ್ಮ ಅಣ್ಣ ಬರತ್ತ ನಾವು ಊಟ ಮಾಡ್ತಿದ್ದಿಲ್ಲ. ಎಷ್ಟು ಜೀವನ ಇದು. ಅಣ್ಣ ತಮ್ಮ ಇಬ್ರು ಕೂಡಿ ಶಿಸ್ತು 10 ರೊಟ್ಟಿ 1 ಸೊಲಿಗೆ ಗಟ್ಟಿ ಹಾಲು ಹಾಕಿ ಹಿಂಗೆ ಹೊಡೆದ್ರೆ ಹೊಲ್ದಾಗ ಹೋದ್ರೆ ಭೂಮಿ ನಡುಕ್ತಿತ್ತು. ನೋಡಿ ಹೆಂಗದ. ಇದಕ್ಕೆ ಆಹಾರ ಚಲೋ ಹಾಕಿದ್ರೆ ಇದು ಗಿಡ ಚಲೋ ಇರ್ತದೆ. ಇದು
ಇದಕ್ಕೆ ಈ ಶರೀರಕ್ಕೆ ಏನು ಹಾಕ್ಬೇಕ ಅದ ಹಾಕಕ್ಕೆ ಅದು ಶರೀರ ಕೊಟ್ಟಾರ. ಅದಕ್ಕೆ ಬರೇ ಹಾಲ ಹಣ್ಣ ಹಂಪಲ ಜೋಳ ಗೋಧಿ ಹಾಕ ಶರೀರದೊಳಗೆ ಇನ್ನೊಂದು ಹಾಕದೆ ಅಂದ್ರೆ ವಿಷ ಹಾಕದೆ ಒಂದು ಬದುಕ್ತದೇನು ಮನುಷ್ಯ? ಇಷ್ಟೆಲ್ಲ ಆಯ್ತು. ಅಣ್ತಮ್ರ ಜೀವ ಬಹಳ, ಇದಕ್ಕೆ ಚೂಟಿದ್ರೆ ಅದಕ್ಕೆ ರಕ್ತ ಬರಬೇಕು, ಅದಕ್ಕೆ ಚೂಟಿದ್ರೆ ಇದಕ್ಕೆ ರಕ್ತ ಬರಬೇಕು. ಎಂತಹ ಪ್ರೀತಿ ಒಳಗೆ ಎಷ್ಟು ಪ್ರೀತಿ ಅಣ್ತಮ್ರು. ಒಂದು ದಿನ ಏನಾಯ್ತ ತಿಳ್ಕೊಂಡು ಕೇಳಿದ್ರೆ, ಹೆಂಗೆ ದೇವ್ರಿಗೆ ಬರ್ತಿದ್ದ ಹೋಗ್ತಿದ್ದ, ಗುರುಗಳ ಪ್ರವಚನ ಕೇಳ್ತಿದ್ದ. ಏನೋ ದೇವ್ರ ಒಂದು 5 ವರ್ಷ ಆದ್ಮ್ಯಾಗ ಅಣ್ಣಗೊಂದು ಗಂಡು ಮಗು ಆಯ್ತು. ಮಜಾ ನೋಡ ಹೆಂಗದ. ಅಣ್ಣಗೊಂದು ಗಂಡು ಮಗು ಆಯ್ತು. ಅಣ್ಣ ಗಂಡು ಮಗು ಆಯ್ತು. ಆದ್ಮ್ಯಾಗ ಅಣ್ಣ ಅದು ಕೂಸು ಬೆಳ್ಕೋತ ಬಂತು. ಹಣ್ಣಿದ್ದವ ಏನು ಮಾಡ್ತಿದ್ದ, ತಮ್ಮನ ಮಗನಿಗೆ ಈ ಕಡೆ ಹೆಗಲ ಮ್ಯಾಗ, ತನ್ನ ಮಗನಿಗೆ ಈ ಕಡೆ ಹೆಗಲ ಮ್ಯಾಗ ಕುಡಿಸ್ಕೊಂಡು ಎಲ್ಲ ದೇವರಿಗೆ ಹೋಗಿ ಬರತನ ತಮ್ಮ ಹೊಲಕ್ಕೆ ಹೋಗ್ಬಿಡ್ತಿದ್ದ. ಅಣ್ಣ ಬರ್ಲಾರ್ದೆ ಊಟ ಮಾಡ್ಲಾರ್ದಂತ ತಮ್ಮ ಎದ್ದು ಹೋಗ್ಬಿಟ್ಟ. ತಾಯಿ ಅಂತಿದ್ದಳು, ಏ ಸಂಗಣ್ಣ, ಯಾಕೋ ನಿಮ್ಮ ಅಣ್ಣಗೆ ಬಿಟ್ಟು ನೀ ಯಾಕೆ? ಮನ್ಯಾಗ ಹೊಲ್ದಾಗ ನೀರು ಉಣಿಸೋದದ, ಹೊಲ್ದಾಗ ನೀರು ಉಣಿಸೋದ ನನಗೆ. ಅವಾಗಂತಾಳೆ ಅಣ್ಣನ ಹೇಳ್ತತ, ಯಾಕ್ರೀಪ ನಿಮ್ಮ ಅಣ್ಣ ಬರತ್ತಂತ ತಡಿಯೋ ಸಂಗು. ಇಲ್ಲ, ಹೊಲ್ದಾಗ ನೀರು ಉಣಿಸೋ ದನಗಳದವ, ಹೋಗ್ಬಿಟ್ಟ. ಮನಸ್ಸು ಹೆಂಗೆ ಬದಲಾಗ್ತದಂದ್ರೆ, ಅವ್ರ ಮನಸ್ಸು ಎಲ್ಲಿತ್ತಂದ್ರೆ ಅಣ್ಣನ ಆಸ್ತಿ ಮ್ಯಾಗಿತ್ತು, ತಮ್ಮಂದು ಅಣ್ಣನ ಮ್ಯಾಗ ಪ್ರೀತಿ ಇದ್ದಿತ್ತಿಲ್ಲ ಬಂಧುಗಳಿರ. ಅರ್ಥ ಆಯ್ತಾ? ಇದಕ್ಕೆ ಸಂಸಾರ ತರೇನು? ಪರಮಾತ್ಮ ಕ್ಷಮೆ ಮಾಡ್ತಾನೇನು? ದೇವರಿಗೇನು ಆಣಿ ಮಾಡಿ ಬಂದಿದಿ? ನಾನು ನಿನ್ನ ಸೇವಾ ಮಾಡಿ ನಾನು ದೇವರಾಗಲಿಕ್ಕ ಬಂದಿದ್ದೆ ಶರೀರ ಇದು. ಅವಾಗ ಹೇಳ್ತದೆ, ಕೊನೆಗೆ ಗಂಡ ಹೆಂಡ್ತಿ ರಾತ್ರಿ ಮಾತಾಡ್ತಾರ, ಏನ್ರಿ ಇದು ಮೂಲ ಐತಲ್ಲ ಕೂಸ? ಏನಿಲ್ಲ, ಆ ಊರಿಗೆ ಒಬ್ಬ ಪೇಡ ಮಾರ ಬರ್ತಿದ್ದ. ಪೇಡ ಮಾರ ಗಂಗಪ್ಪ ಅಂತ ಬರ್ತಿದ್ದ. ಪೇಡ 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 ಅಂತ ಮಾರ್ತಿದ್ರಿ ಹಿಂದಕ್ಕೆಲ್ಲ. ಪೇಡ ಮಾರಕ್ಕೆ ಬರ್ತಿದ್ದ. ಪೇಡದವನಿಗೆ ನೋಡಿ ಅವ್ರ ಅಣ್ಣ 2 ಮಕ್ಕಳಿಗೆ ಪೇಡ ತಿನ್ನಿಸ್ತಿದ್ದ. ತಮ್ಮ ಲಕ್ಷ ಕೊಟ್ಟು ನೋಡಕತ್ತಿದ್ದ. ತಮ್ಮನ ಮನಸ್ಸಾಗ ಹಿಂಗೆ ಬತ್ತು. ಆ ಪೇಡದವನಿಗೆ ಕರ್ಸಿ ಮಾತಾಡ್ತಾನೆ, ಏ ಗಂಗಪ್ಪ ಇಲ್ಲಿ ಬಾ, ನಿನ್ನ ಜಮೀನು ಎಷ್ಟದ ಅಂತ ಕೇಳ್ತಾನೆ ಈ ಸಾವ್ಕಾರ. ಏನಿಲ್ರಿಪ್ಪ, ಜಮೀನಿಲ್ಲ ಏನಿಲ್ಲ, ಚೆಂದಾಗಿ ಪೇಡ ಮಾಡ್ತೀನಿ. ಮನೆಗೆ ಹೋಗಾರ್ದಾಗ ನಾನು ಹೆಂಡ್ತಿ ಬಿಸಿ ಬಿಸಿ ರೊಟ್ಟಿ ಮಾಡಿರ್ತಾಳ, ಚೆಂದಾಗಿ ಇಬ್ಬರು ಕೂಡ ಊಟ ಮಾಡ್ತೀವಿ. 4 ಮಕ್ಕಳವ, ಚಂದ ಸ್ಕೂಲಿಗೆ ಹೊಂಟವ, ರಾಜನಾಗಿದ್ದೀನಿಪ್ಪ ಅಂತ ನೀವ. ಏ ಬಡವ, ನಾ ನಿನಗೊಂದು ಕಿವ್ಯಾಗ ಒಂದು ಮಾತು ಹೇಳ್ತೀನಿ, ಕೇಳ್ತೇನು? ಹೇಳ್ರಿ ಸಾವ್ಕಾರ, ನಿಮ್ಮ ಮಾತು ಕೇಳಲ್ಲೇನು? ಏನೇ ಇಲ್ಲ, ನಮ್ಮ ಅಣ್ಣನ ಮಗ ಸಣ್ಣದು ಬರ್ತಲ್ಲದು, ಪೇಡದ ಒಂದಿಟ್ಟು ವಿಷ ಹಾಕು, ಹಾಕಿ ಅವನಿಗೆ ಕೊಟ್ಟು ಬಿಡು. ನಿನಗೆ ನಾನು 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂದವ. ದಿಗ್ಭ್ರಮೆ ಆಯ್ತು ಅವನಿಗೆ, ಪೇಡ ಮಾರವನಿಗೆ. ಆಯ್ತು ಸಾವ್ಕಾರ ಅಂದ. ಇವ ಊರಿಗೆ ಹೋದ. ಇವ 1 ಲಕ್ಷ ರೂಪಾಯಿ ಸಂಗ್ರಹ ಮಾಡಿಟ್ಟು ಯಾವಾಗ ಮುಂಜಾನೆ ಪೇಡವಾಲ ಬಂದ, ಪೇಡನ 2 ಮಕ್ಕಳು ಮನೆಯಿಂದ ಓಡಿ ಬಂದು, ಅವಾಗ ತಮ್ಮ ಹೇಳ್ತಾನೆ, ಏಯ್ ಗಂಗಪ್ಪ, ಈಗ 1 ಲಕ್ಷ ರೂಪಾಯಿ ತಗೋ ಅಂದ. ದುಡ್ಡು ನೋಡ್ದ ಗಂಗಪ್ಪ ಸಾವ್ಕಾರ, ಬಹಳ ಸಂತೋಷ ಆಗ್ತದ, ನೀವು ಈ ದುಡ್ಡು ನೀನು ಕೊಡಕತ್ತಿದೆಯಲ್ಲ, ಈ ದುಡ್ಡ ತಗೊಂಡು ದೇವರಂತ ಆ ಖುಷಿಗೆ ನಾ ಜೀವ ಹೊಡಿಲೇನು? ದೇವರು ಒಪ್ತಾನೇನು? ನಾನು ಬಡವನಿರಬಹುದು, ಇವತ್ತು ಕೂಲಿ ನಾಲಿ ಮಾಡಿ ನಾ ಬದುಕಿ ಸಂಸಾರ ಮಾಡಬಹುದು, 1 ಲಕ್ಷ ರೂಪಾಯಿ ಕೊಟ್ಟು ನಾ ಮನೆ ಕಟ್ಟಬಹುದು. ಆದರೆ ಸಾವ್ಕಾರ, ಈ ಅಪರಾಧ ಶಿವನ ಮುಂದೆ ನಾ ಏನು ಹೇಳಿದ್ದು? ಪರಮಾತ್ಮನಿಗೆ ಏನು ಉತ್ತರ ಕೊಡ್ಲಿದು? ಪಾಪಿ ಜನ್ಮ ನಾ ಮಾಡಲ್ಲಪ್ಪ. ನಿನ್ನ ಕಾಲು ಕಡಿತೆ ನಮ್ಮ ಊರಿಗೆ ಬಂದನು.
ಸಂತೋಷದ ಕಾಲ ಕಡಿ ನನ್ನ ಹೆಂಡತಿ ದುಡ್ಡು ನನಗೆ ಹಾಕ್ತಾಳ, ಅಷ್ಟು ಪ್ರೀತಿ ನನ್ನ ಹೆಂಡತದ, ನನ್ನ ಮಕ್ಕಳು ಬಂಗಾರದವು. ಸೌಕಾರ ನಿನ್ನ ಹೊಲಸು ರೊಕ್ಕ ತೊಗೊಂಡ ಏನು ಮಾಡಲಿ ಅಂದವ. ಜಗತ್ತಿನೊಳಗೆ ಒಮ್ಮೆ ಹುಟ್ಟಿ ಬರ್ತದ, ಪುನಃ ಪುನಃ ಈ ಜನ್ಮ ಬರುವುದಿಲ್ಲ. ಇದೇ ಜನ್ಮದೊಳಗೆ ನಾ ಏನಾದರೂ ಪುಣ್ಯ ಮಾಡಿ ಬಂದವನು ವಿನಃ ಸಾವುಕಾರ ನಿನ್ನಂಗ ಅಣ್ಣನ ಮನಿ ಆಸ್ತಿ ಮ್ಯಾಗ ನಾ ಕಣ್ಣಿಟ್ಟಿಲ್ಲೋ, ನಿನ್ನ ರೊಕ್ಕ ತೊಗೊಂಡು ಹೋಗಂದ್ಬಿಟ್ಟ ಅಂತೆ. ಮನುಷ್ಯನ ಮನಸ್ಸು ಎಷ್ಟು ಬದಲಾಗ್ತದೆ ತಿಳ್ಕೊಡ್ಕಿದ್ರೆ, ಅಣ್ಣ ತಮ್ಮರಿಗೇನು ಕಮ್ಮಿಟ್ಟನ ಅವರಪ್ಪ 50 ಎಕರೆ 100 ಎಕರೆ ಜಮೀನು ಕೊಟ್ಟನ. ತಂದೆ ತಾಯಿಗಳು ಗಳಿಸಿ ಸತ್ತೋದು, ಮಕ್ಕಳಿಗೆ ಒಂದು ಮನಿ 2 ಮನಿ 50 ಎಕರೆ ಜಮೀನ ಅವ್ವಪ್ಪ ಕೊಟ್ಟು ಹೋಗಿದ್ದನ್ನ ಇಂಥ ರಾಮಲಿಂಗೇಶ್ವರ ಗುಡಿಯಾಗ ಬಂದು ದಾನ ಧರ್ಮ ಮಾಡೋದು ಬಿಟ್ಟು ಅಣ್ಣನ ಆಸ್ತಿ ಮ್ಯಾಗ ಕಣ್ಣಿಟ್ಟಿದಲು ಪಾಪಿ. ನಮಸ್ಕಾರ ಸಾವುಕಾರ ಅಂದು ಊರು ಬಿಟ್ಟವ ಗಂಗಪ್ಪ. ಕಾಣಂದ್ರಿ ಹೇಳಕ್ ಕಾಣಂದ್ರೆ ತಾಯಿಗಳಿರ, ಈ ಶರೀರದೊಳಗೊಂದು ಮನಸ್ಸದ, ಆ ಮನಸ್ಸಿಗೆ ಸಂಸ್ಕಾರ ಕೊಡಕ್ಕೆ ಎಲ್ಲ ಹಿರಿಯರು ತಾಯಂದ್ರೆಲ್ಲ ಪುರಾಣ ಪ್ರವಚನ ಹೇಳಿ ನಿಮ್ಮ ಜೀವನ ಬದಲ ಮಾಡ್ಕೋಬೇಕು. ಮತ್ತೊಂದು ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಗಳಿಸಿ ಇಟ್ಟಿದಿ ತೋಲ, ಒದಗಿ ಬಂತು ಮರಣದ ಕಾಲ, ಇಷ್ಟದ ಮ್ಯಾಲ ಇದು ಯರ ಪಾಲ. ಯಾರ ಹೊಲ ಯಾರ ಮನೆ ಸುಳ್ಳೆ ಮೆಚ್ಚಿ ಕುಂತಿದೆಯಲ್ಲ, ಯಾರ ಹೊಲ ಯಾರ ಮನೆ ಸುಳ್ಳೆ ಮೆಚ್ಚಿ ಕುಂತಿದೆಯಲ್ಲ. ನಾನು ನನ್ನದು ಅಂತಿದೆಯಲ್ಲ, ನೀ ಹೋಗುವುದು ಗೊತ್ತೇ ಇಲ್ಲ. ಯಾರ ಹೊಲ ಯಾರ ಮನೆ ಸುಳ್ಳೆ ಮೆಚ್ಚಿ ಕುಂತಿದೆಯಲ್ಲ. ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಗಳಿಸಿ ಇಟ್ಟಿದಿ ತೋಲ, ಒದಗಿ ಬಂತು ಮರಣದ ಕಾಲ, ಇಷ್ಟದ ಮ್ಯಾಲ ಇದು ಯರ ಪಾಲ. ಯಾರ ಹೊಲ ಯಾರ ಮನೆ ಸುಳ್ಳೆ ಮೆಚ್ಚಿ ಕುಂತಿದೆಯಲ್ಲ. ಹಣವು ಗಳಿಸಿ ಇಟ್ಟಿದಿ ತೋಲ, ಸಾಯು ತನಕ ತಿಂತಿದಿ ನುಚ್ಚ. ಹಣವು ಗಳಿಸಿ ಇಟ್ಟಿದಿ ತೋಲ, ಸಾಯು ತನಕ ತಿಂತಿದಿ ನುಚ್ಚ. ಬಾಯಿ ಮಾತ್ರ ಬೆಲ್ಲದ ಅಚ್ಚ, ಪರ ಉಪಕಾರ ಮಾಡಲಿಲ್ಲ ಹುಚ್ಚ. ಯಾರ ಹೊಲ ಯಾರ ಮನೆ ಸುಳ್ಳೆ ಮೆಚ್ಚಿ ಕುಂತಿದೆಯಲ್ಲ. ಮನುಷ್ಯ ಜನ್ಮ ದೊಡ್ಡದೈತಿ, ಪಾಪದೋಳು ಬಿದ್ದು ಸೈತಿ. ಮನುಷ್ಯ ಜನ್ಮ ದೊಡ್ಡದೈತಿ, ಪಾಪದೋಳು ಬಿದ್ದು ಸೈತಿ. ಹಗಲು ಇರಳು ದುಡಿತಿ, ಹೋಗುವಾಗ ಏನು ವೈತಿ. ಯಾರ ಹೊಲ ಯಾರ ಮನೆ ಸುಳ್ಳೆ ಮೆಚ್ಚಿ ಕುಂತಿದೆಯಲ್ಲ.
ಹುಟ್ಟಿದವನು ಉಳಿಯಲಿಲ್ಲ ತಿರುಗಿ ಬರುವರೆಲ್ಲ ಹುಟ್ಟಿದವನು ಉಳಿಯಲಿಲ್ಲ ತಿರುಗಿ ಬರುವರೆಲ್ಲ ಪಂಚಾಕ್ಷರಿ ಹೇಳರ ಕುಲ್ಲ ಪಂಚಾಕ್ಷರಿ ಹೇಳರ ಕುಲ್ಲ ಶಿವನ ಹೊರತು ಗತಿಯಾರಿಲ್ಲ ಯಾರ ಹೊಲ ಯಾರ ಹೊಲ ಯಾರ ಮನೆ ಸುಳ್ಳೆ ಮೆಚ್ಚಿ ಕುಂತಿದೆಯಲ್ಲ ನಾನು ನನ್ನದು ಅಂತಿದೆಯಲ್ಲ ನಾನು ನನ್ನದು ಅಂತಿದೆಯಲ್ಲ ನೀ ಹೋಗುವುದು ಗೊತ್ತೇ ಇಲ್ಲ ಯಾರ ಹೊಲ ಯಾರ ಮನೆ ಸುಳ್ಳೆ ಮೆಚ್ಚಿ ಕುಂತಿದೆಯಲ್ಲ ಯಾರ ಹೊಲ ಯಾರ ಮನೆ ಸುಳ್ಳೆ ಮೆಚ್ಚಿ ಕುಂತಿದೆಯಲ್ಲ ಸುಳ್ಳೆ ಮೆಚ್ಚಿ ಕುಂತಿದೆಯಲ್ಲ ಸುಳ್ಳೆ ಮೆಚ್ಚಿ ಕುಂತಿದೆಯಲ್ಲ. ಎಲ್ಲರೂ ಚಪ್ಪಾಳೆ ಹಾಕಬೇಕು. ಭಾಳ ಸುಂದರ ಹಾಡು. ನೀ ಹುಟ್ಟಿ ಬರಕ್ಕಿಂತ ಮೊದಲು ಹೊಲ ಇತ್ತು, ನೀ ಹುಟ್ಟಿ ಬಂದ ಮ್ಯಾಗ ಹೊಲ ಹಂಚ್ಕೋಕತ್ತಿದಿ. ಯಾರು ಹೊಲ ಯಾರ ಮನಿ ಸುಳ್ಳೆ ಮೆಚ್ಚಿ ನೀನು ಸಂಸಾರ ಮಾಡಿ ಹೊಡೆದಾಡಿ ಸತ್ತು ಹೋಗ್ಬಿಡುವ ಮನುಷ್ಯ ಏನದ ಇದ್ದಿದ್ರಾಗ ತೃಪ್ತಿಯಾಗಿ ಬದುಕು ಅನ್ನುವಂಥ ಹಾಡನ್ನು ನಮ್ಮ ಶಿಕ್ಷಣರು ಹಾಡಿದ್ರೆ ನೀವೆಲ್ಲರೂ ಕಾಣಿಕೆ ಕೊಡೋದು ನನಗೆ ಭಾಳ ಸಂತೋಷ ಆಗಿದೆ. ಅಂಥ ಸಂಗೀತಗಾರಿಗೆ ಕಾಣಿಕೆ ಕೊಟ್ರೆ ಅವ್ರು ಇನ್ನಿಟ್ಟು ಅನೇಕ ಹಾಡುಗಳನ್ನು ಬೆಳೆಸಕ್ಕೆ ಒಂದು ಕಾರಣ ಆಗ್ತದೆ. ಇವರೆಲ್ಲ ಸಂಗೀತಗಾರ, ಎಂಥ ಅದ್ಭುತ ಸಂಗೀತ. ಇನ್ನೊಬ್ಬೆಲ್ಲರೂ ಜೋರಾಗಿ ಚಪ್ಪಾಳೆ ಹಾಕ್ರಿ ನಮ್ಮ ಗವಾಯಿಗಳ ಹಾಡಿದಗೋಸ್ಕರವಾಗಿ. ಅದ್ಭುತ ಹಾಡ ನಮ್ಮ ರಮೇಶ್ ಏನು ಹೇಳ್ತಾನೆ ಕೇಳನು ಅಂತ ಹೈಪ್ಪ ಕದ್ದು ಹೇಳ್ತೀನಿ ನಿಮ್ಗೆ, ಯಾರಿಗೆ ಹೇಳಕ್ಕೆ ಹೋಗ್ಬೇಡ್ರಿ. ಗುರುಗಳು ಇಲ್ಲಿ ಕೂತಿದ್ರು, ಮಂಗಳಾರತಿ ಗವಾಯಿಗಳ ಹಾಡಕತ್ತಿದ್ರು. ಕೈಯಾಗ ಯಾವಾಗ ಲಡ್ಡು ಬಂದು ಎಲ್ಲರೂ ಲೈನ್ ಹಚ್ಚಿ ತೊಗೊಂಡು ಮನೆಗೆ ಹೋಗಬಿಟ್ರು ಎಲ್ಲರೂ. ಇದು ಗವಾಯಿಗಳ ಮಂಗಳಾರತಿಗೆ ಮುಂದೆ ಯಾರೂ ಇಲ್ಲೇ. ನಾ ಅಂತೀನಿ ಎಲ್ಲರೂ ದರ್ಶನ ಮಾಡ್ತಾರೆ ತಿಳ್ಕೊಂಡು ನಾ ಕೂತಿದ್ದೆ ಸಿಕ್ಕಂದ್ರ ಎಲ್ಲ ಬಾಯಾಗ ಉಂಡು ಹಿಡ್ಕೊಂಡು ಮನೆಗೆ ಹೋಗ್ವೈ. ಶೇಖ ಮಗ ಕೌಡಿಗೆ ಸರ್ ಎಷ್ಟು ವರ್ಷ ಪುರಾಣ ಹಚ್ಚಿರಿ, ಎಷ್ಟು ವರ್ಷ ನೀವು ಇಂಥ ಜಾತ್ರೆ ಮಾಡಕತ್ತೀರಿ? ಲಡ್ಡು ಹಂಚೋದು ಮನೆಗೆ ಹೋಗೋದೆ ಹೌದು ಇಲ್ಲ? ಎಷ್ಟು ಮಜಾದಲ್ಲಿದು. ನಾನು ಹೇಳೋದು ಒಬ್ರಿಗೆ ಜ್ಞಾನ ಬಂತ ಅಪ್ಪವ್ರಿಗೆ ನಮಸ್ಕಾರ ಮಾಡಿ ಹೋಗ್ಬೇಕನ್ನೋದು. ಒಬ್ರಿಗೆ ಬರಲಿಲ್ಲ, ಎಲ್ಲರೂ ಕೈಯಾಗ ಉಂಡು ಹಿಡೋರು ನನಗ್ತೋ ನಿನಗ್ತೋ ನನಗ್ತೋ ನಿನಗ್ತೋ ನನಗ್ತೋ ನಿನಗ್. ಅವ ಹಿಂಗಮ್ ಕೊಡೋ, ಅವ ಬೇಕಾದವ್ರಿಗೆ ಪಟ್ನೆ ಕೊಡೋ, ಬೇಡದವ್ರಿಗೆ ಹಿಂದಿಂದ ಕೊಡ್ತಿದ್ದವ. ನಾನು ನೋಡ್ತಿದ್ದ ಅವ ಕೊಡವನಿಗೆ. ಅವ್ರ ಮನೆ ಸನಿ ಇದ್ದವ್ರಿಗೆ ಉಂಡಿ ಕೊಡ್ತಿದ್ದ, ಅವ್ರಿಗೆ ಹಿಂಗೆ ಕೊಡ್ತಿದ್ದ. ಎಷ್ಟು ಕೋಡ್ಯದಲ್ಲಿ ಮನಸ್ಸಿದು. ಕರನೇ ಸುಳ್ಳದನ್ನ ಹೇಳೋದು. ಇವತ್ತಿನ ವಿಷಯ ಮನುಷ್ಯನ ವಿಷಯ ಅದು. ಇಟ್ಟು ಡೇಂಜರ್ ಮನಸ್ಸಿಗೆ ನಾ ಹೇಳೋದಂದ್ರೆ ನಿಮಗೆ ಕಟ್ಟ ಗುರು ಚಲೋ ಸಿಕ್ಕಿಲ್ಲ. ಈ ಪಂಡ್ರಪುರದ ಮೂರ್ತಿ ಮಾಡ್ತಾವ, ಹೆಂಗಾರೆ ಮಾಡಲಕ್ಕ ಅವು ಬಣ್ಣ ಕರ್ರ ಬಣ್ಣ ಹಚ್ಚಿಡ ಲೈ ಭಾರಿ ಅನ್ನೋದು ತಂದು ಕುಡ್ಸೋದು. ಮುಂದೆ ಅವು ಮ್ಯಾಗಿನ ಪಾಲಿಸ್ ಹೋಯ್ತಂದ್ರೆ ಮೂಗು ಡೊಂಕ ಕಿವಿ ಡೊಂಕ. ಇಲ್ಲೇ ನೋಡ್ರಿ ಬಾಗಲಕೋಟದೊಳಗೆ ಶಿಲ್ಪಿಗಳದಾರ. ಅವ್ರು ಎಷ್ಟು ಚಂದ ಶಿಲ್ಪಿ ಕಟ್ಟದ ಮಿಟ್ಟು ಚಂದ ಮೂಗ ಮಾಡ್ತಾರೆ. ಅವರು ಯಾವುದೂ ಬಣ್ಣ ಬೆಳೆಯಲ್ಲ. ಅಂಥ ಶಿಲ್ಪಿ ಸಿಗೋದು ದುರ್ಲಭ. ನಿಮಗೇನಾಗ್ಯಾವ ಅಂದ್ರೆ ಡಾಂಬರ್ ಹಚ್ಚನ ಇಟ್ಟಂಗೆ ಮಾಡ್ಯಾರ. ಏನು ಪರಿಸ್ಥಿತಿ ನಾ ಅಂದೆ, ಇದು ಏನಕ್ಕೆ ಜನ ಯಪ್ಪ ಅಂದೆ ನಾನು. ಮಂಗಳಾರತಿಗೆ ಲಾಸ್ಟಿಗೆ ಮಂಗಲ್ ಅನ್ನೋದಾಗ ಇವನು ರಮೇಶ್ ಒಂದು ಮೈಕ್ ಹಿಡ್ಕೊಂಡು ನಿಂತಿದ್ದ. ಅವನು ಬಿಳ್ಳರ್ ಕರ್ಮದ ಅವನು ಹಣೆ ಬರಕ. ಲಾಸ್ಟಿಗೆ ನಾಳೆಗೆ ನೀವು ಬರ್ರಿ ಅಂತಾರೆ. ಎಲ್ಲರೂ ಹೆಣ್ಮಕ್ಳು ಕೈಯಾಗ ಮುಂದೆ ಹಿಡ್ಕೊಂಡು ಹೋಗೋಬಿಟ್ರು. ಏನು ಗಂಡು ಮಕ್ಕಳು ಉಳಿದ್ರನು? ಇವೇನು ಕಮಿಟಿ ಅಟ್ಟೆ ಇದ್ದು ಕಾರಣ ಅಂದರೆ ಮಹಾಮಂಗಳಾರತಿ ಆಯಿತು ಅಂದಾಗ ಎಲ್ಲರೂ ಎದ್ದಿಲ್ಲಿ ಸಮೀಪ ಬರಬೇಕು, ನಿಂದಿರ್ಬೇಕು. ನಿಂತು ಭಕ್ತಿಯಿಂದ ಆ ಮಹಾಮಂಗಳಾರತಿ ಯಾರಿಗೆ ಸಮರ್ಪಣೆ ಆಗ್ತದ? ರಾಮಲಿಂಗಪ್ಪಗೆ ಸಂತೋಷ ಆಗ್ತದ. ತಾಯಿಗಳಿದ ಮಂಗಳಾರತಿ ಇಲ್ಲ, ಏನೂ ಇಲ್ಲ, ಕೈಯಾಗ ಉಂಡಿ ಶಕ್ತಿ ನಡಿ ಅಂದ್ರೆ ಆ ರಾಮಲಿಂಗಪ್ಪ ಎಂದರೆ ಆಶೀರ್ವಾದ ಮಾಡ್ತಾನೆ. ಏನು ಹಂಗಾಗಬಾರ್ದು, ಹೌದಿಲ್ಲ?
ಸಂಸ್ಕೃತಿ ಸಂಸ್ಕಾರಗಳು ಎಲ್ಲಿ ಬೆಳೀತದಂದ್ರೆ ಜನ ಏನು ನೋಡ್ತಾರಂದ್ರೆ ಹೆಣ್ಣು ಕೊಡೋರು ನಿನ್ನ ಮನೆಯಿಂದ ಕನ್ಯಾ ನೋಡ್ಬೇಕಾದ್ರೆ ಕನ್ಯಾ ನೋಡೋರು ಹುಡುಗಿಗೆ ನೋಡಲ್ಲ, ಮನೆ ತಲಬಾಗಲ್ಕ್ ನೋಡ್ತಾರೆ. ಸ್ವಲ್ಪ ಕಿವ್ಯಾಗ ಹೇಳ್ತೀನಿ ಇವೆಲ್ಲ ಮಾತುಗಳು. ಹೆಣ್ಣು ನೋಡೋರು ಏನು ಮಾಡ್ತಾರೆ ಗೊತ್ತಾನು, ಮೊದಲು ನಿಮ್ಮ ಮನೆ ತಲಬಾಗಲ್ ನೋಡ್ತಾರೆ. ಅದ್ಯಾಕೆ ನೋಡ್ತಾರಿ ಅಪ್ಪವ್ರ ಅನ್ಬೋದು ನೀವೆಲ್ಲ. ಅನ್ನ ಕುದ್ದದ ಅಂತ ತಿಳ್ಕೊಂಡು ಬೊಗಣೆ ಕೈ ಹಾಕಿ ನೋಡಲ್ಲ. ಏನು ಮಾಡ್ತಾರ, ಅನ್ನ ಕುದ್ದದಂದು ಒಂದು ಚಮಚದಾಗ ಒಂದು ಅಗಳ ಹಗರು ಸುಳ್ಳಾರ್ದಾಗ ತೊಗೊಂಡು ಹಿಂಗೆ ಕಿಂಚು ನೋಡ್ತಾರ. ಇದು ಕುದ್ದದ ಇದು ಕುದ್ದಿಲ್ಲ ಅನ್ನೋದು ಗೊತ್ತಾಗ್ತದೆ. ನಿಮ್ಮ ಮನೇನ ಹೆಣ್ಣು ನಿಮ್ಮ ಮನೇನ ಗಂಡ ಹೆಂಗದ, ಹಿರಿಯರು ಏನು ನೋಡ್ತಾರ ಅಂದ್ರೆ, ಗುರುಗಳು ಏನು ನೋಡ್ತಾರ ಅಂದ್ರೆ ನಿನ್ನ ಮನೆ ತಲಬಾಗ ನೋಡ್ತಾರ. ತಲಬಾಗ ಜಾಡಿಮಿ ಹತ್ತಿತ್ತು, ತಲಬಾಗಲ ಕುಂಕುಮ ಇಲ್ಲ, ವಿಭೂತಿ ಇಲ್ಲ, ಪೂಜಾ ಇಲ್ಲ, ಸ್ವಚ್ಛ ಇಲ್ಲ, ಅದಕ್ಕೆ ಸುಂದರವಾಗಿ ಮಾಡಿತ್ತಿಲ್ಲ ಅಂದ್ರೆ ತಿಳ್ಕೊತಾರ ಇವ್ರ ಮನೇನ ಹೆಣ್ಣ ತಗೊಳ್ಳೋದು ಇಲ್ಲ. ಚಂದ ಚಪ್ಪಳಾಕ ಅವ್ರು ಹೊಡೆಯಲಾಗಾರ ಯಾಕೋ ಹೆಣ್ಮಕ್ಳೆಲ್ಲ. ಹೆಣ್ಮಕ್ಳು ಮುಂಜಾನೆ ಎದ್ದು ದಾಗ 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 ಹೊಲಕ್ಕೆ ಹೊಂಟು ನೋಡು ಮಗರ ಹಿಡ್ಕೊಂಡು ತಲಬಾರ್ಪ ಎಲ್ಲಿ ಪೂಜೆ ನಡಿ, ಎಲ್ಲಿ ಪೂಜೆ ನಡಿ ನಡಿ. ಹೆಣ್ಣು ನೋಡೋರು ನೋಡ್ತಾರ ನಿಮ್ಮ ಮಗಳು ಏನು ಕಲ್ಸ್ಯಾರ ಇವರು, ನಿಮ್ಮ ಮನ್ಯಾಗ ಏನು ಸಂಸ್ಕೃತಿ ಇದೆ, ನಿಮ್ಮ ಮನ್ಯಾಗ ಏನು ಸಂಸ್ಕಾರ ಅನ್ನೋದು ಎಲ್ಲಿ ಗೊತ್ತಾಗ್ತದ ಅಂದ್ರೆ ಆ ತಲಬಾಗಲ ಪೂಜಾ ಮಾಡಿದ್ದು ಮಾಯಿನ ತಳಲು ಜರ ಕಾಣಿಸ್ತು ಅಂದ್ರೆ ಇವ್ರ ಮನ್ಯಾಗ ದೇವ್ರ ವಾಸದನ, ಇವ್ರ ಮನ್ಯಾಗ ಸಂಸ್ಕಾರದ, ಈ ಮನೆ ಹುಡುಗಿ ಮಾಡ್ಕೋಬೇಕ ತಿಳ್ಕೊಂಡು ನಿರ್ಣಯ ಕೊಡ್ತದೆ ಸಮಾಜ. ಏನು ಮನ್ಯಾಗ ಹೋದ ಮ್ಯಾಗ ನಿಮಗೆ ನೋಡ್ತಾರ ಅವ್ರು, ಏನು ನಿಮಗೆ ನೋಡ್ತಿರ್ತಾರ. ಬಾರೋ ಸಂಗಪ್ಪ ಎಲ್ಲಿದ್ಯೋ ಅಂತ ಇವ್ ಚಿರ್ತಿರ್ತಾನ, ಬಾರೋ ಅಂತ ನಿಮ್ಮ. ಅವಾಗ ತಿಳ್ಕೋತಾರ ಈ ಮನ್ಯಾಗ ಸಂಸ್ಕಾರ ಇಲ್ಲ, ಈ ಮನೆ ಹೆಣ್ಣೆ ಬೇಡ, ಸುಮ್ ಸಕ್ರಿ ಒಳಗೆ ಇಡೋದದ, ಜಾಗ ಖಾಲಿ ಮಾಡೋದದ. ಯಾವ ಮನೆಯೊಳಗೆ ಬಂದ ತಕ್ಷಣ, ಬೀಗರ ಮನ್ಯಾಗ ಬಂದ ತಕ್ಷಣ ಆ ಮನೆ ಮಾಲಕ ತಲೆ ಮೇಲೆ ಟೆಪ್ಪಿ ಹಾಕ್ಕೊಂಡು ಕೈ ಜೋಡಿಸಿ ಬರ್ರಿಪ್ಪ ಇದು ನಿಮ್ಮ ಮನೆಯದ ಬರ್ರಿ ತಿಳ್ಕೊಂಡು ಯಾವ ಮನ್ಯಾಗ ಕೈ ಜೋಡಿಸ್ಕೊಂಡು ನಿಂತಿರ್ತಾನ ಈ ಮನ್ಯಾಗ ಸಂಸ್ಕಾರ ಅದ, ಈ ಹುಡುಗಿ ಮಾಡ್ಕೋಬೇಕ ತಿಳ್ಕೊಂಡು ಸಂಸ್ಕಾರ ಬಂದ. ನೀ ಬಡವಿದ್ದಿ ನೀ ಶ್ರೀಮಂತಿದ್ದಿ, ಇದು ಯಾವುದು ಅಧಿಕಾರ ಇಲ್ಲ. ಮನುಷ್ಯನಿಗೆ ಏನು ನೋಡ್ಕೋತಾರಂದ್ರೆ ನಿಮ್ಮ ಮನೆ ಸಂಸ್ಕಾರ. ನಿಮ್ಮ ಮನ್ಯಾಗ ಹೆಣ್ಮಕ್ಳು ವಿಭೂತಿ ಕುಂಕುಮ ವಿಭೂತಿ ಇರ್ಲಾರ್ದವರು ಚಂದ ಹೊಚ್ಕೊಂಡು ಬಂದವ್ರಿಗೆ ಯಾ ಬಸ ಕೂಡ್ರಿ, ಎಕ್ಕ ಒಳಗೆ ಬರ್ರಿ, ಎಕ್ಕ ಒಳಗೆ ಬರ್ರಿ. ನಿಮ್ಮ ಬಾಯಿ ನೋಡ್ತಾರೆ, ನಿಮ್ಮ ಬಾಯನ ಶಬ್ದ ನೋಡ್ತಾರೆ. ಇದು ಶಬ್ದಗಳು ಎಲ್ಲಿ ಕಲಿತೀರಂದ್ರೆ ಶ್ರೇಷ್ಠವಾದ ಗುರುವಿನ ಮಕ್ಕಳಾದ್ರೆ ಈ ಶಬ್ದ ಸಿಗ್ತದೆ, ಇಲ್ಲಾದ್ರೆ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಬಂಧುಗಳಿಗೆ ಗುರುವಿನ ಕೆಲಸ ಇಷ್ಟದ ನೋಡಪ್ಪ. ಒಂದು ತಾಯಿ ತಂದೆ, ಒಂದು ಗುರು, ಒಂದು ತಾಯಿ ತಂದೆ, ಒಬ್ಬ ಗುರು. ಇವು ಮೂರು ವಸ್ತು ಚಲೋ ಇದ್ದು ಅಂದ್ರೆ ಆ ಮನಿ ಸ್ವರ್ಗದ ಸಮಾನ ನೋಡ ಅಂತ ತಿಳ್ಕೊಂಡು ಸಂತರು ಮಹಾತ್ಮರು ಹೇಳ್ತಾರೆ ಅಂತ ತಿಳ್ಕೊಡ್ಕಿದ್ರೆ ಇವೆರಡು ವಸ್ತು. ನಾನು ಹೇಳೋದು ಪುರಾಣ ಪ್ರವಚನ ತಾಯಿ ತಂದೆಗೆ ಹೇಳಕತ್ತೀನಿ. ಅವು ನಾಳೆಗೆ ನಿಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ಬೆಳೆಸ್ಬೇಕು, ಯಾವ ರೀತಿಯಾಗಿ ಬುದ್ಧಿ ಕಲಿಸ್ಬೇಕಂದ್ರೆ ಬೇಜಾರಾಗಬೇಡ್ರಿ. ನಾನು ಎಂದೂ ಬೇಜಾರು ಮಾಡ್ಕೊಳ್ಳಲ್ಲ. ನಿಮಗೆ ಪಾಠ ಹೇಳಬೇಕಾದ್ರೆ ನೀವು ಸುಖಿಯಾಗಿ ಇರಬೇಕನ್ನೋದೇ ನನ್ನ 100 ಆಸೆ ಅದ. ಎಲ್ಲ ನನ್ನ ಮಕ್ಕಳು, ಎಲ್ಲ ಸಮಾಜದ ಮಕ್ಕಳು ಚೆನ್ನಾಗಿರಬೇಕು, ಅವ್ರ ಆರೋಗ್ಯ ಚೆನ್ನಾಗಿರಬೇಕು, ಅವ್ರ ಮಕ್ಕಳು ಚಲೋ ಇರಬೇಕು, ಹೊಲ ಮನೆ ಚೆನ್ನಾಗಿರಬೇಕು, ಅವ್ರ ಭಾಷಾ ಚಲೋ ಇರಬೇಕು, ಅವ್ರ ಸಂಸ್ಕಾರ ಚಲೋ ಇರಬೇಕು ಅನ್ನುವುದೇ ಈ ಗುರುವಿನ ಕಾರ್ಯ ಅನ್ನುವಂಥದ್ದನ್ನು ಹೇಳಿ, ಹೌದಿಲ್ಲ? ನನಗೆ ಒದರಿ ತಾಸೋದು ಮಗ, ಪುಣೆ 2 ತಾಸು ಓದ್ರಕತ್ತೀನಿ, ಹೌದಿಲ್ಲಪ್ಪಿ? ಹೌದಿಲ್ಲ? ಮತ್ತೆ ನನಗೆ ನಾಳೆ ಇನ್ನೊಂದು ಊರಿಗೆ ಹೋಗ್ಬೇಕಾಗಿದೆ. ನನಗೆ ನಾನು ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು. ನಾನು ಎಷ್ಟೊತ್ತಿಲ್ದು ನಾಳೆ ವಿಶೇಷವಾಗಿ ಇಲ್ಲೇ ಒಂದು ಮಠ ಕಟ್ಟಾಕತ್ತೀನಿ ಅಕ್ಕಲಕೋಟದೊಳಗೆ. ಇಲ್ಲಿ ಬಹಳ ದೊಡ್ಡ ಮಠ ಕತ್ತಿದೆ ಸಿಕಂದ್ರ, ನಿನಗೆ ಗೊತ್ತೇ ಇಲ್ಲ. ಈ ಗಾಬರಿಯಾಗಿ ನೋಡಕತ್ತಿದ್ದಿ, ಅದು ಅದ್ಭುತ. 80 ಲಕ್ಷ ರೂಪಾಯಿ ಭಕ್ತರು ಕೊಟ್ಟಾರ. ಭಕ್ತರವ ಯಾರು? ಹೆಣ್ಮಕ್ಳು ಕೊಟ್ಟಾರ. ಹೆಣ್ಮಕ್ಳು 80 ಲಕ್ಷ ರೂಪಾಯಿ, 1.5 ಕೋಟಿ ರೂಪಾಯಿ ಮಠ ನಿರ್ಮಾಣ ಆಗ್ಲಿಕತ್ತದ. ದಾನಮ್ಮನ ದೇವಸ್ಥಾನ, ದೊಡ್ಡದಾಗಿರ್ತಕ್ಕಂಥ ಅನ್ನಛತ್ರ. ಯಾರಿಗೆ ಗೊತ್ತಿಲ್ಲ, ಯಾರಿಗೆ ಹೇಳೀನಿ, ಯಾರು ಇಲ್ಲ ಅಂದಿಲ್ಲ. ಯಾರು ಹೆಣ್ಮಕ್ಳು ಮುರುಮ್ ಸೈಡ್ ಎಲ್ಲ ಹೆಣ್ಮಕ್ಳು 5,000 11,000, ಯಾರು ಸಿಮೆಂಟ್, ಯಾರು ಕಡಿ, ಯಾರು ಏನೆಲ್ಲ ಕೊಟ್ಟಾರ.
ನಮ್ಮ ಸಿಕಂದ್ರ ಗಾಬರಿಗ ಅಪ್ಪವ್ರು ಯಾವಾಗ ಕಟ್ಟಾಕತ್ತೀರಿ ಅಂತ ತಿಳ್ಕೊಂಡು ಅಕ್ಕಲ್ಕೋಟದಾಗ ಒಂದೇ ವರ್ಷ ನಾನು ಶ್ರಾವಣ ಮಾಸ 1 ವರ್ಷ ಪುರಾಣ ಹೇಳಿದೆ. ಅಕ್ಕಲ್ಕೋಟ ಮಲ್ಲಿಕಾರ್ಜುನ ದೇವಸ್ಥಾನ 14 ವರ್ಷದ ಮಲ್ಲಿಕಾರ್ಜುನ ಅದು ಕಲ್ಯಾಣ ಮಂಟಪ ಹಂಗ ಬಿದ್ದಿತ್ತು. ನಾಯಿ ಸತ್ತು ನಾರ್ತಿತ್ತು. 1 ವರ್ಷ ನಾ ಅಕ್ಕಲ್ಕೋಟ ಪುರಾಣ ಹೇಳಿದ್ರೆ 58 ಲಕ್ಷ ರೂಪಾಯಿ ಸಮಾಜ ದಾನ ಮಾಡ್ತು. ಅದು ಕಲ್ಯಾಣ ಮಂಟಪ ಈಗ ಚಂದ ಕಾಣಕತ್ತಾಯಿಗ್ರಿ. ಯಾಕಂದ್ರೆ ಗುರುವಿನನ್ನ ನಂಬಿರ್ತಕ್ಕಂಥ ಭಕ್ತರನ್ನ ಗುರು ಏನು ಮಾಡ್ತಾನಂದ್ರೆ ಗುರು ಏನೆಲ್ಲ ಮಾಡುವಂಥ ಶಕ್ತಿ ಇರ್ತದೆ. ಇಂಥ ದೈವ ಭಕ್ತರಾಗಿರ್ತಕ್ಕಂಥವ್ರು ಎಷ್ಟೋ ದಾನವನ್ನು ಮಾಡ್ತಕ್ಕಂಥವ್ರಾಗಿದ್ದಾರೆ. ನನಗೆ 150 ಕೊಡ್ಲಿಕ್ಕೆ ಹೋಗ್ಬೇಡಿ, ಒಮ್ಮೆ ಗಂಟು ಕೊಡಕತ್ತಿರತ್ತೆ. ಕೊಡ್ತೀರಿಲ್ಲ? ಚಪ್ಪಳರ್ ಹಾಕಿರೋಣ ಜೋರಾಗಿ. ಒಬ್ಬಕ್ಕೆ ಅಜ್ಜಿ ಚಪ್ಪಳ ಹಾಕೋಣ ಹಿಂಗೆ ಗಟ್ಟಿ ಹಿಡ್ದಾಳ. ಅಯ್ಯೋ ನಾ ಹೆಂಗೆ ಮಾಡಲಿ, ಹಿಂಗೆ ಚಪ್ಪಳಿ ಹಾಕದಂದ್ರೆ ಮುತ್ತವ್ರ ಆಣೆ ಮಾಡಿ ಹೇಳ್ತೇವ್ರಿ ಕೊಡ್ತೀವಿ ಅಂದಂಗೆ ಆತ ತಿಳ್ಕೊಂಡು ಕೈ ಕಟ್ಟಿ ಹಿಡ್ದಾಳಕ್ಕಿ. ಯಾರ್ಯಾರು ಚಪ್ಪಾಳೆ ಹಾಕಿರಿ ಎಲ್ಲರೂ ಕೊಡ್ಬೇಕಾಗ್ತದ ನೋಡು. ಕೊಡ್ತೀರಿಲ್ಲ? ಬೇಡ, ನೀವು ಗಳಿಸ್ರಿ, ನೀವು ಸಂತೋಷ ಆಗಿರ್ರಿ, ಇನ್ನಿಷ್ಟು ಸಮೃದ್ಧಿ ಆಗಿರಲಿ. ಯಾಕಂದ್ರೆ ಈ ಗಳೂರಿಗೆ ಊರ ಭಾಳ ಒಳ್ಳೆ ಜನ ಅದ, ಇಲ್ಲಿ ಮುಗ್ಧ ಜನ ಅದ, ಮುಗ್ಧ ಭಕ್ತರದಾರ. ಅವ್ರಿಗೊಂದಿಷ್ಟು ಚೆನ್ನಾಗಿ ವಿಷಯಗಳನ್ನು ಮುಂದಿನ ವರ್ಷ ನೋಡೋಣ. ನೀವೆಲ್ಲ ಪ್ರಯತ್ನ ಮಾಡಕತ್ತೀರಿ. ಮುಂದಿನ ವರ್ಷ ಒಂದು 5 ದಿನ ಆಗಲಿ. ಯಾಕಂದ್ರೆ ನಂದು ಫೆಬ್ರವರಿ ಒಳಗೆ ನನ್ನ ಮಠದ ಕಾರ್ಯಕ್ರಮ ಇರ್ತದೆ ಹುಬ್ಬಳ್ಳಿ ಒಳಗೆ. ನೀವೆಲ್ಲ ಹುಬ್ಬಳ್ಳಿಗೆ ಬರಬೇಕು. ಬರ್ತೀರಿಲ್ಲ? ಅಮ್ಮ ನೀವು ಬರ್ತಾ ಅಂದಿರಂದ್ರೆ ನಾ ಬರ್ತೀನಿ ಮುಂದಿನ ವರ್ಷ. ಬರ್ತೀರಿಲ್ಲ? ಏನು ಭಾಳ ದೊಡ್ಡದಿಲ್ಲ ಇದು. ಇಲ್ಲಿ ಪ್ಯಾಸೆಂಜರ್ ಕೂತಿರಂದ್ರೆ 70 ರೂಪಾಯಿ ಅದ, ಅಲ್ಲಿ ಕೂತಿರಂದ್ರೆ 70 ರೂಪಾಯಿ. ಎಷ್ಟು 150 ರೂಪಾಯಿದಾಗ ಹೋಗೋದು ಬರೋದಾಗ್ತದ. ಖರೇನೆ ಸುಳ್ಳು ಹೇಳೋದು? ಇಷ್ಟೇ ಖರ್ಚನಾಗಿ ನೀವು ಬರ್ತೀರಿ. ಅಕ್ಕಲೋಟಕ್ಕೆ ಹೋಗ್ಬೇಕಾದ್ರೆ 100 ರೂಪಾಯಿ ಬೇಕಾಗ್ತದೆ. ಆ ದೃಷ್ಟಿಕೋನವಾಗಿ ಗಳೂರಿಗೆ ಎಲ್ಲ ಭಕ್ತಾದಿಗಳು ತಾಯಿಂದರು ನಿಮ್ಮೆಲ್ಲರಿಗೆ ದೇವರು ಆಯುಷ್ಯ ಆರೋಗ್ಯ ಎಲ್ಲವನ್ನ ಕರುಣಿಸ ತಿಳ್ಕೊಂಡು ಹೇಳಿ, ನಾಳೆ ದಾನಮ್ಮನ ಗುಡಿ ಅದು ಸ್ಲ್ಯಾಬ್ ಬೆಳೆದದ. ಅಲ್ಲಿ ಗೌಂಡ್ಯರು ಎಲ್ಲರೂ ಬಿಟ್ಟು ನಾ ಓಡಿ ಬಂದೀನಿ. ಈಗ ಹೋಗಿ ರಾತ್ರಿ ಅಲ್ಲೇ ಇರ್ತೀನಿ. ನಾಳೆ ಬೆಳಗ್ಗೆ ಅದು ಸ್ಲ್ಯಾಬ್ ಬೆಳೆದದ. ಅದಕ್ಕೆ ನಮ್ಮ ಸಿಕಂದರ್ ಅಂತಾನೆ ಇನ್ನೊಂದು ಅರ್ಧ ತಾಸು ಹೊಡಿರಪ್ಪರ ಅಂತ ತಿಳ್ಕೊಂಡು ಹೇಳ್ತಾನೆ. ನಾನು ಹಂಗೆ ಬೇಡ, ಮುಂದಿನ ವರ್ಷ ನೀವೆಲ್ಲ ಆ ಪರಮಾತ್ಮ ಭಗವಂತ ಕರುಣಿಸ್ಕೊಳ್ಳಿ. ನಮ್ಮ ರಮೇಶ್ ಏನು ಹೇಳ್ತಾನೆ ಕೇಳೋನು.